ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಊದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳನ್ನು ರಾಜಮೌಳಿ ದೇವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಬಂಧ ಅಧಿಕಾರದ 9ನೇ ಕಲಶ. ಅನೇನಾಧ್ಯವಸಾಯೇನ ನಿಷ್ಫಲೇನ ವಿಮೋಹಿತಃ ತತ್ಕಿಂಚನಾಪಿ ನೈವಾಸ್ತಿ ಆತ್ಮಾನಂ ಯತ್ ನ ಕರೋತಿ ತತ್ ಕಿಂಚನಾಪಿ ನ ಏವ ಅಸ್ತಿ. ಮಿಥ್ಯಾದೃಷ್ಟಿ ಜೀವನು ತನ್ನನ್ನು ಯಾವ ರೂಪವಾಗಿ ತಾನೇ ಅನುಭವಿಸಲ್ಲ ಎಂದರೆ ಅವನು ಆಸ್ವಾದಿಸದಂಥ ಪರ್ಯಾಯವು ಅಂಥ ವಿಕಲ್ಪವು 3 ಲೋಕದಲ್ಲಿ ಇಲ್ಲವೇ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಮಿಥ್ಯಾದೃಷ್ಟಿಯು ಎಂಥ ಪರ್ಯಾಯವನ್ನು ಧಾರಣ ಮಾಡುತ್ತಾನೆ, ಎಂಥ ಭಾವರೂಪವಾಗಿ ಪರಿಣಮಿಸುತ್ತಾನೆ, ಅವೆಲ್ಲವುಗಳನ್ನು ತನ್ನ ಸ್ವರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಆದುದರಿಂದ ಕರ್ಮದ ಸ್ವರೂಪವನ್ನು ಜೀವದ ಸ್ವರೂಪದಿಂದ ಭಿನ್ನ ಮಾಡಿ ತಿಳಿಯುವುದಿಲ್ಲ, ಏಕರೂಪ ಅನುಭವ ಮಾಡುತ್ತಾನೆ. ಅನೇನ ಅಧ್ಯವಸಾಯೇನ ಇವನನ್ನು ಸಾಯಿಸುವೆ, ಇವನನ್ನು ಬದುಕಿಸುವೆ, ಇವನನ್ನು ನಾನು ಸಾಯಿಸಿದೆನು, ಇವನನ್ನು ನಾನು ಬದುಕಿಸಿದೆನು, ಇವನನ್ನು ನಾನು ಸುಖಿಯನ್ನಾಗಿಸಿದೆ, ಇವನನ್ನು ನಾನು ದುಃಖಿ ಮಾಡಿದೆನು. ಇಂಥ ಪರಿಣಾಮಗಳಿಂದ ವಿಮೋಹಿತ ಮರುಳ ಹುಚ್ಚನಾಗಿದ್ದಾನೆ. ಯಾವ ಪ್ರಕಾರ ವಸ್ತು ಸ್ವರೂಪ ಇಲ್ಲ, ಯಾವುದೇ ಅನ್ಯ ಜೀವನನ್ನು ಯಾವುವು ಅನ್ಯ ಜೀವ ಯಾವುದೇ ರೀತಿಯಿಂದ ಸುಖಿ ದುಃಖಿ ಜೀವನ ಮರಣಕ್ಕೀಡ ಮಾಡುವಂಥ ಸ್ವಭಾವನ ಸ್ವವಸ್ತುವಿನೊಳಗೂ ಇಲ್ಲ, ಪರವಸ್ತುವಿನೊಳಗೂ ಕೂಡ ಇಲ್ಲ. ಹೀಗಿದ್ರೂ ಕೂಡ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಇಲ್ಲಿ ದೃಷ್ಟಾಂತ ರೂಪದಿಂದನೇ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗಿ ಮೂಲ ತಿಳ್ಕೊಳ್ಳಬೇಕಾದಂಥ ಒಂದು ವಸ್ತುವಿನೊಳಗೆ ಇನ್ನೊಂದು ವಸ್ತುವಿಂದ ಅಭಾವ ಇರುವ ಕಾರಣ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವಿನ ಮೂಲಕ ಯಾವುದೇ ಕಾರ್ಯ ಯಾವುದೇ ಪರ್ಯಾಯ ಆಗೋದು ಸಾಧ್ಯನೇ ಇಲ್ಲದಿದ್ರೂ ಕೂಡ ಅನಾದಿ ಕಾಲದಿಂದ ಈ ಮಿಥ್ಯಾದೃಷ್ಟಿ ಜೀವ ಪರಸನ್ಮುಖ ದೃಷ್ಟಿಯ ಅಭ್ಯಾಸದ ಬಲದಿಂದ ಯಾವುದು ತಾನಾಗೇನ ಆಗ್ತಾ ಇರ್ತಿದೆಯೋ ಅದನ್ನು ನಾನು ಮಾಡಿದೆ, ಯಾವುದು ಆಗುವುದೇ ಇಲ್ಲವೋ ಅದನ್ನು ನಾನು ಮಾಡಲಿಲ್ಲ, ಅಥವಾ ಮಾಡಿದ್ರೂ ಕೂಡ ನಾನು ಸರಿಯಾಗಿ ಅದರ ಕುರಿತಾಗಿ ಕಾಳಜಿ ವಹಿಸಿ ಪ್ರಯತ್ನ ಮಾಡಲಿಲ್ಲ. ಈ ಪ್ರಕಾರದ ನಿರಂತರ ಮಿಥ್ಯಾಭಾವ ವಸ್ತು ಸ್ವರೂಪದೊಳಗೆ ಸಂಭವವೇ ಇಲ್ಲದೆ ಇರುವಂಥ ಭಾವರೂಪವಾಗಿ ಪರಿಣಮಿಸ್ತಾನೆ. ಆ ಪರಿಣಮನ ನಿಜವಾಗಿ ಹುಚ್ಚನ ಹಾಗೆ ಇದೆ, ಮರುಳನ ಹಾಗೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಮಿಥ್ಯಾದೃಷ್ಟಿ ಅಂದ್ರೂ ಒಂದೇ, ಮೂರ್ಖ ಅಂದ್ರೂ ಒಂದೇ, ಮರುಳ ಹುಚ್ಚ ಅಂದ್ರೂ ಕೂಡ ಒಂದೇ ಅರ್ಥ ಬರ್ತಿದೆ. ವಸ್ತುವಿನ ಸ್ವರೂಪದ ಅನುಸಾರ ಯಾಮ ತನ್ನ ಜ್ಞಾನದೊಳಗ ವಸ್ತುವಿನ ಅವಸ್ಥೆಗಳನ್ನು ಕೇವಲ ತಿಳಿತಾ ಇರ್ತಾನೆ. ಆ ತಿಳಿಯುವುದರದೇ ಸ್ವಾಮಿ, ಆ ತಿಳಿಯುವುದರಲ್ಲಿಯೇ ತನ್ನತನದ
ಅನುಭವವನ್ನು ಯಾವ ಮಾಡ್ತಾನೋ ಅವ ಕರ್ಮಗಳ ನಿರ್ಜರೆ ಮಾಡ್ತಾ ಅಂದರೆ ಅಥವಾ ನವೀನ ಕರ್ಮಗಳ ಬಂಧ ಆಗದೇ ಇರುವ ರೂಪದಿಂದ ಮೋಕ್ಷ ಮಾರ್ಗದಲ್ಲಿ ನಿರಂತರ ಮುಂದೆ ಮುಂದೆ ಸಾಗುತ್ತಾ ಇರ್ತಾನೆ. ಯಾವ ಪ್ರಕಾರ ಹುಚ್ಚನಿಗೆ ಯಾವುದೇ ಮಾರ್ಗ ನಿರ್ದಿಷ್ಟ ಇರುವುದಿಲ್ಲವೋ ಅದೇ ಪ್ರಕಾರ ಮಿಥ್ಯಾದೃಷ್ಟಿಗೆ ನಿರ್ದಿಷ್ಟವಾಗಿ ಸುಖದ ಮಾರ್ಗದ ಪ್ರಾಪ್ತಿ ಆಗುವುದಿಲ್ಲ. ಹುಚ್ಚ ಯಾವ ಪ್ರಕಾರ ಎಲ್ಲೋ ಹೋಗ್ತೇನೆ ಅಂಥೇಳಿ ಹೇಳ್ತಾನೆ, ಎಲ್ಲೋ ಭ್ರಮಿಸ್ತಾ ಇರ್ತಾನೆ. ಅದೇ ಪ್ರಕಾರ ಈ ಮಿಥ್ಯಾದೃಷ್ಟಿ ಜೀವ ಧರ್ಮ ಮಾಡ್ತೇನೆ ಅಂತಾನೆ, ಸುಖಿಯಾಗ್ತೇನೆ ಅಂತಾನೆ, ವೈರಾಗ್ಯಮಯ ಜೀವನ ಇದೆ ಅಂತಾನೆ, ಅದರ ಗತಿಗಳಲ್ಲಿ ಭ್ರಮಣ ಆಗುವಂಥ ಭಾವರೂಪವಾಗಿ ನಿರಂತರ ಪರಿಣಮನ ಮಾಡ್ತಾ ಇರ್ತಾನೆ. ಜ್ಞಾನಿಯ ಜಗತ್ತ ಒಂದು ಜ್ಞಾನದ ಸ್ವಾಮಿತ್ವದೊಳಗೆ ಇದೆ. ಅಜ್ಞಾನಿಯ ಜಗತ್ತ ಅಜ್ಞಾನಮಯ ಅರ್ಥಾತ್ ವಸ್ತುವಿನ ಸ್ವರೂಪದ ಪರಿಚಯವಿಲ್ಲದೆ ಅನೇಕ ಪ್ರಕಾರದಿಂದ ಪರಿಭ್ರಮಣ ಮಾಡ್ತಾ ಇರ್ತಿದೆ, ಅಲೆದಾಡ್ತಾ ಇರ್ತಿದೆ. ಒಮ್ಮೆ ನರಕದ ಕಡೆಗೆ 4 ಹೆಜ್ಜೆ ಹೋಗ್ತಾನೆ, ಒಮ್ಮೆ ಸ್ವರ್ಗದ ಕಡೆಗೆ 2 ಹೆಜ್ಜೆ ಹೋಗ್ತಾನೆ, ಒಮ್ಮೆ ತಿರಿಯಂಚದ ಕಡೆಗೆ 16 ಹೆಜ್ಜೆ ಹೋಗ್ತಾನೆ, ಎಂದೋ ಒಮ್ಮೆ ಮನುಷ್ಯನ ಭವದ ಕಡೆಗೆ 1 ಹೆಜ್ಜೆ ನಡೀತಾನೆ. ಈ ಪ್ರಕಾರ ಜೀವದ ಪರಿಭ್ರಮಣ ಅನಂತ ಕಾಲದಿಂದ ಸಾಗಿದ್ದ ಇದೆ. ಅದರ ಮಹಾಭಾಗ್ಯದಿಂದ ಜ್ಞಾನಿ ಗುರುಗಳ ವಚನದ ನಿಮಿತ್ತ ಲಭಿಸಿದರನ್ನು ಕೂಡ ಜೀವನಿಗೆ ವಸ್ತು ಸ್ವರೂಪದ ಪರಿಚಯವೇ ಆಗ್ತಾ ಇಲ್ಲ. ಇದ ಆ ಜೀವದ ದುರ್ಭಾಗ್ಯ ಇದೆ. ಎಷ್ಟು ಸ್ಪಷ್ಟ ಹೇಳಿದ್ದಾರೆ. ಏನು ಹೇಳಿದರು? ಅನೇನ ಅಧ್ಯವಸಾಯೇನ, ಇವನನ್ನು ನಾನು ಸಾಯಿಸುವೆ. ಇಲ್ಲಿ ಶಬ್ದದ ಕಡೆಗೆ ಹೋಗೋದಿಲ್ರಿ. ನಮ್ಮಲ್ಲಿ ಅಂತೂ ಸಾಯಿಸುವ ಭಾವ ಇಲ್ಲವೇ ಇಲ್ಲದ ಅಂತ ನಮಗೆ ಅನ್ನಿಸ್ತಿದೆ ರೀ. ಅಂಥೇಳಿ ಶಬ್ದದ ಕಡೆಗೆ ಹೋಗೋದಿಲ್ಲ. ಭಾವ ಏನಿದೆ ಭಾವ ಪರದಲ್ಲೇ ನಾನೇನಾದರೂ ಮಾಡ್ತೇನೆ, ನಿರಂತರ ಮಾಡೋದನ್ನೇ ಇದೆ ರೀ ಭಾವ. ಯಾವ ಪರದಲ್ಲಿ? ಒಂದು ಪರಮಾಣು ಕೂಡ ಮಹಾಪುಣ್ಯಶಾಲಿ ಅಥವಾ ಧೈರ್ಯಶಾಲಿ ಅಥವಾ ಪ್ರಯತ್ನವಾದಿ ಜೀವದ ಇಚ್ಛೆಯ ಅನುಸಾರ ಪರಿಣಮನ ಮಾಡುವುದಿಲ್ಲ. ಈ ಜೀವಕ್ಕೆ ಮನವರಿಕೆ ಆಗೋದು ಬಹಳ ಕಠಿಣ ಇದೆ ಅಂದ್ರೆ ಅಸಾಧ್ಯವೇ ಆಗಿದೆ. ಅಭಿಪ್ರಾಯ ಬಿಡ್ರಿ, ಪರಿಣಾಮದೊಳಗೂ ಕೂಡ ಆಗುವುದಿಲ್ಲ. ಅಭಿಪ್ರಾಯ ಅಂತೂ ನಮ್ಮ ಪರಿಚಯದ ನಮ್ಮ ಜ್ಞಾನದ ಹಿಡಿತದೊಳಗನ ಬರುವುದಿಲ್ಲ, ಹೋಗ್ಲಿ. ಆದ್ರೆ ನಮ್ಮ ಪರಿಣಾಮ ಕೂಡ ನಮಗೆ ತಿಳಿದು ಬರ್ತಾ ಇಲ್ಲ. ಬರೀ ನಮ್ಮ ದೃಷ್ಟಿ ಯಾವುದ ಸಂಯೋಗ ಅಥವಾ ಇಂದ್ರಿಯದ ಮೂಲಕ ಪರಪದಾರ್ಥಗಳ ಮೇಲೆ ಇದೆಯಲ್ಲ, ಅಲ್ಲಿ ಆಗ್ತಾ ಇರುವಂಥ ಕ್ರಿಯೆಯೊಳಗೆ ನಾವು ನಿಷ್ಕಾರಣವಾಗಿ ನಮ್ಮತನವನ್ನು ಒಂದುಗೂಡಿಸ್ತಾ ಇದ್ದೇವೆ. ನಿಷ್ಕಾರಣವಾಗಿ ಆಗ್ತಾ ಇರುವಂಥ ಕ್ರಿಯೆ, ಆಗದೇ ಇರುವಂಥ ಕ್ರಿಯೆಯ ಮಾತಂತೂ ಇಲ್ಲವೇ ಇಲ್ಲ. ತಾನಾಗೇನ ಆಗ್ತಾ ಇರುವಂಥ ಕ್ರಿಯೆಗಳಲ್ಲೇ ಯಾವುದ ಅಂಥೇಳಿ ಗಣಿತ ಮಾಡುವ ಅವಶ್ಯಕತೆಯೇ ಇಲ್ಲ. ನಿರಂತರ ಯಾವ ಕ್ರಿಯೆಗಳ ಆಗ್ತಾ ಇದ್ದಾವೆ ಇಂದ್ರಿಯ ಜ್ಞಾನದ ಮೂಲಕ ನಮ್ಮ ದೃಷ್ಟಿಗೋಚರ ಆಗ್ತಾ ಇದ್ದಾವೆ, ಆ ಪ್ರತಿಯೊಂದು ಅರ್ಥಾತ್ ನಮ್ಮ ದೃಷ್ಟಿ ನಮ್ಮ ಹಿಡಿತಕ್ಕೆ ಯಾವುದು ಶಿಲುಕುತ್ತಿದೆಯೋ ಆ ಪ್ರತಿಯೊಂದು ಕಾರ್ಯದೊಳಗ ನಮ್ಮದೇ ಆದಂಥ ಒಂದು ವಿಪರೀತ ಭಾವನೆ ನಾವು ಬೆರೆಸ್ತಾನೆ ಇದ್ದೇವೆ. ಇದರಿಂದ ನಮಗೆ ಏನೂ ಮಾಡದೇ ಇದ್ರೂ ಕೂಡ ಅನಂತ ಸಂಸಾರದ ಬಂಧ ಆಗ್ತಾ ಇದೆ. ಈ ಸೂಕ್ಷ್ಮ ಮಾತ ನಾವು ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದ್ರೂ ಕೂಡ ನಮ್ಮ ಲಕ್ಷ್ಯದೊಳಗೆ ಬರಲಿಲ್ಲ.
ಮತ್ತು ಅನೇಕ ಶಾಸ್ತ್ರಗಳ ಅವಲಂಬನೆ ಮಾಡಿದ್ರೂ ಕೂಡ ನಮ್ಮ ಲಕ್ಷ್ಯದೊಳಗೆ ಬರಲಿಲ್ಲ. ಏನು ಹೇಳಿದರು? ಇವನನ್ನು ಸಾಯಿಸುವೆ, ಇವನನ್ನು ಬದುಕಿಸುವೆ, ಇವನನ್ನು ನಾನು ಸಾಯಿಸಿದೆನು, ಇವನನ್ನು ನಾನು ಬದುಕಿಸಿದೆನು, ಇವನನ್ನು ನಾನು ಸುಖಿಯನ್ನಾಗಿಸಿದೆ, ಇವನನ್ನು ನಾನು ದುಃಖಿ ಮಾಡಿದೆನು. ನೋಡ್ರಿ, ಕಳೆದ 4 ಶ್ಲೋಕಗಳಿಂದ ಈ ಶಬ್ದಗಳ ಪ್ರಯೋಗ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಅವರಿಗೆ ಬೇರೆ ಶಬ್ದನ ಇಲ್ಲೋ, ಅಥವಾ ಈ ಪ್ರಕಾರದ ಭಾವದ ಜಾತಿಯನ್ನು ಸ್ವಯಂ ತಿಳಿದುಕೊಳ್ಳುವ ಅಥವಾ ತಿಳಿಸಿಕೊಡುವ ಉದ್ಯಮ ಮಾಡ್ತಾ ಇದ್ದಾರೆ? ನಾವು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡುವಂಥದ್ದ ಪ್ರಸಂಗ ಇದೆ. ನಾನು ಸುಖಿ ಮಾಡಿದೆನು, ನಾನು ದುಃಖಿ ಮಾಡಿದೆನು, ಇಂಥ ಪರಿಣಾಮಗಳಿಂದ ಇಲ್ಲಿ ಅಭಿಪ್ರಾಯ ಹೇಳಲೇ ಇಲ್ರಿ, ಪರಿಣಾಮ ಹೇಳಿದ್ದಾರೆ. ಆದರೆ ಇಂಥ ಪರಿಣಾಮಗಳಿಂದ ಅವೇನಾಗ್ತಾ ಇದ್ದಾನು? ಹುಚ್ಚಾಗಿದ್ದಾನೆ, ಮರುಳಾಗಿದ್ದಾನೆ. ಇಂಥ ಪರಿಣಾಮಗಳಿಂದ ವಿಮೋಹಿತ, ಮರುಳ, ಹುಚ್ಚನಾಗಿದ್ದಾನೆ. ಹೇಗಿವೆ ಆ ಪರಿಣಾಮಗಳು? ಹುಚ್ಚು ಯಾಕಂದ್ರು? ಹೇಗಿವೆ ಆ ಪರಿಣಾಮಗಳು? ನಿಷ್ಫಲೇನ ಅಸತ್ಯವಿವೆ. ಆ ಪರಿಣಾಮ ಅಸತ್ಯ ಇವೆ. ನಿಷ್ಫಲೇನ, ಯಾವುದೇ ಪ್ರಕಾರದಿಂದ ಫಲಪ್ರದ ಯಾವ ಕಾಲದೊಳಗನೂ ಆಗುವುದು ಸಾಧ್ಯ. ಏನೇನು ಮಾಡ್ತಾ ಇದ್ದೇವೆ ನಾವು? ಧರ್ಮಾತ್ಮ ಪುರುಷ ಏನೇನು ಮಾಡ್ತಾನೆ? ನಿನ್ನೆ ಶ್ರಾವಕನ ಮಾತು ಹೇಳಿತು, ಅವೇನು ಮಾಡ್ತಾನೆ, ಯಾವ ಪ್ರಕಾರ ಅವ ಆರಂಭದ ತ್ಯಾಗ ಮಾಡ್ತಾ ಹೋಗ್ತಾನೆ, ದೇಹದ ಮಮತೆಯ ತ್ಯಾಗ ಮಾಡ್ತಾನೆ. ಈ ಮಿಥ್ಯಾದೃಷ್ಟಿ ಜೀವ ಯಾವ ಪ್ರಕಾರ ಸಂಪೂರ್ಣ ಕ್ರಿಯೆಗಳಿಂದ ನಿವೃತ್ತಾಗಿ ಕೂತಿದ್ರೂ ಕೂಡ ಇವ ಆರಂಭದಲ್ಲೇ ವರ್ತಿಸ್ತಾ ಇದ್ದಾನೆ. ದೇಹದ ಮಮತೆ ಇವನದ ಸತತ ಅಖಂಡವಾಗಿ ನಡೀತಾ ಇದೆ. ಇದರ ಕಡೆಗೆ ಈ ಜೀವದ ಗಮನ ಹೋಗೋದ, ಜ್ಞಾನದೊಳಗೆ ಈ ವಿಷಯ ತಿಳಿದು ಬರೋದ ನಿಜವಾಗಿ ಎಂದೋ ಯಾವುದೋ ವಿರಳ ಜೀವಕ್ಕ, ಕಾಲಲಬ್ಧಿ ಪ್ರಾಪ್ತ ಜೀವಕ್ಕ. ಅರೆ, ಈ ಭವಸಾಗರದೊಳಗೆ ಅನೇಕ ಜೀವಗಳ ಮೇಲೆ ಬರ್ತವೆ, ಮನುಷ್ಯ ಭಾವವನ್ನು ಧಾರಣ ಮಾಡ್ತವೆ, ಮೇಲೆ ಬರ್ತವೆ, ಅರ್ಥಾತ್ ಸಂಜ್ಞಿ ಪಂಚೇಂದ್ರಿಯ ಆಗ್ತವೆ, ಇದ್ದಕ್ಕಿದ್ದ ಹಾಗೆ ಮತ್ತೆ ಮುಳುಗಿ ಹೋಗ್ತವೆ. ಎಲ್ಲಿ? ಭವಸಾಗರದೊಳಗೆ ಮೇಲೆ ಬರ್ತವೆ. ಎಷ್ಟೋ ಜೀವಗಳಲ್ಲಿ ಎಷ್ಟೋ ಜೀವಗಳು ಮತ್ತೆ ಭವಸಾಗರದೊಳಗೆ ಮುಳುಗಿ ಹೋಗ್ತವೆ. ಆ ಎಷ್ಟೋ ಜೀವಗಳೊಳಗಿಂದ ಯಾವುದೋ ಒಂದು ಜೀವ ಭವದ ಅಭಾವದ ಯಾವ ವಿಷಯ ಇದೆಯೋ ಆ ವಿಷಯದ ಕುರಿತು ಉಪಯೋಗದೊಳಗ ರುಚಿಯನ್ನು ನಿರ್ಮಾಣ ಮಾಡಿಕೊಂಡ ಆ ರುಚಿಯ ಮೂಲಕ ಈ ಬಾಹ್ಯದ ಅನಾದಿ ಕಾಲದ ಯಾವ ನಿರರ್ಥಕವಾದಂಥ ನಿಷ್ಫಲ ರೂಪದ ಪರಿಣಾಮಗಳಿದ್ದಾವೆ, ಆ ಪರಿಣಾಮಗಳಿಂದ ವಿರಕ್ತ ಆಗ್ತಾ ಹೋಗ್ತಾನೆ. ಮಹಾಭಾಗ್ಯದಿಂದ ಒಂದು ಸಮಯ ಆ ಪರಿಣಾಮಗಳಿಂದ ರಹಿತ ಒಂದು ಯಾವುದು ಜ್ಞಾತ ಸ್ವಭಾವಿದೆಯೋ, ನಿರಾಕುಲ ಆನಂದದ ಅನುಭವ ಆಗುವಂಥ ಸ್ವತತ್ವ ಇದೆಯೋ, ಅದರ ಜೊತೆಗೆ ಒಂದು ಸಮಯ ಅಭೇದ ಆಗ್ತಾನೆ. ಅಲ್ಲಿಂದ ಅವನ ಜೀವನದ ದಿಕ್ಕ ಈ ಚತುರ್ಗತಿ ಸಂಸಾರದೊಳಗೆ ಪರಿಭ್ರಮಣ ಮಾಡ್ತಾ ಇರುವಂಥ ಜೀವರುಗಳಿಂದ ಭಿನ್ನಾಗಿ ಹೋಗ್ತಿದೆ. ಅಲೌಕಿಕ ಮಾತಿದೆ, ಆಂತರ್ಯದ ಮಾತಿದೆ. ಜಗತ್ತಿನಿಂದ, ಪುಣ್ಯ ಪಾಪದಿಂದ, ದೇಹದಿಂದ, ಶುಭ ಭಾವದಿಂದ ತೀರ ದೂರಿದೆ. ಉದಯರೂಪ ಪುಣ್ಯ ಪಾಪದಿಂದ ಕಂಡುಬರುವಂಥ ಜಗತ್ತಿನ ಕೋಲಾಹಲದಿಂದ, ಅರೆ, ಶುಭ ಪರಿಣಾಮದಿಂದ ಕೂಡ ಅತ್ಯಂತ ಭಿನ್ನ ಇದೆ. ಹಾಗಾದ್ರೆ ಈ ಮಾರ್ಗವನ್ನು, ಈ ವಿಷಯವನ್ನು, ಈ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ನಮ್ಮಲ್ಲಿ ಯಾವ ಪ್ರಕಾರದ ಪ್ರವೃತ್ತಿ ಅಥವಾ ನಿವೃತ್ತಿ ಅವಶ್ಯಕ ಇದೆ, ಅದನ್ನು ನಾವು ನಿರ್ಣಯ ಮಾಡುತ್ತಿದ್ದೇವೆ.
ಶುಭ ಭಾವದಿಂದ ಕೂಡ ಅತ್ಯಂತ ಭಿನ್ನ. ಪುಣ್ಯ ಪಾಪದ ಉದಯಗಳಿಂದ ದೂರ. ಜಗತ್ತಿನಲ್ಲಿ ನಡೀತಾ ಇರುವಂಥ ಅಥವಾ 5 ಇಂದ್ರಿಯಗಳ ಮೂಲಕ ಕಂಡು ಬರ್ತಾ ಇರುವಂಥ ಜಡದ ವ್ಯವಹಾರದಿಂದ, ಜಡದ ರೀತಿ ನೀತಿಗಳಿಂದ ಸಂಪೂರ್ಣ ಭಿನ್ನ. ಬಂಧ ಎಲ್ಲಿ ಆಗ್ತಾ ಇದೆ, ಬಂಧ ರಹಿತತೆ ಎಲ್ಲಿಂದ ಆರಂಭ ಆಗ್ತಿದೆ? ಬಂಧ ಎಲ್ಲಿ ಆಗ್ತಾ ಇದೆ? ಹಿಂದೆ ಸ್ವಲ್ಪ ವಿಷಯದ ಸ್ಪರ್ಶ ಆದದ್ದಿತ್ತು. ಭಗವಾನ್ ಕುಂದ ದೇವನ ಏನು ಹೇಳಿದರು? ಪರಿಣಾಮದಿಂದ ಬಂಧ ಇದೆ, ಪರಿಣಾಮದಿಂದ ಬಿಡುಗಡೆ ಇದೆ. ಆದ್ರೆ ಆ ಪರಿಣಾಮಕ್ಕ ಅಧ್ಯವಸಾನ ಏನಿದೆಯಲ್ಲ, ಅದ ಆಧಾರ ಇದೆ. ಅಧ್ಯವಸಾನ ಏನ? ಪರದ ಜೊತೆಗೆ, ಪರದೊಂದಿಗೆ ಕರ್ತೃ ಕರ್ಮ, ಭೋಕ್ತೃ ಭೋಗ್ಯ, ಸ್ವಾಮಿ ಸ್ವಸ್ವಾಮಿ ಈ ಪ್ರಕಾರದ ಯಾವ ಅಧ್ಯವಸಾನ ಇದೆಯಲ್ಲ, ಅಧ್ಯವಸಾನ ಅದೇ ಪರಿಣಾಮಕ್ಕೆ ಕಾರಣ, ಮಲಿನ ಪರಿಣಾಮಕ್ಕೆ ಕಾರಣ ಅಥವಾ ಬಂಧ ಯೋಗ್ಯ ಪರಿಣಾಮಗಳಿಗೆ ಕಾರಣ ಆ ಅಧ್ಯವಸಾನ. ಒಳಗಡೆ ಇದೆಯಲ್ಲ, ಏನದ ಅಧ್ಯವಸಾನ ಅಂದ್ರೆ ವಸ್ತು ಸ್ವರೂಪದ ಜ್ಞಾನ ಇಲ್ಲದೇ ಇರುವಂಥ ಅಂತಃಪೂವಿಕೆ. ಸುಮಾರು ದಿವಸಗಳಿಂದ ನಮ್ಮಲ್ಲೇ ಬರ್ತಾ ಇದೆ ವಚನ ರಾಶಿ. ಏನ? ವಸ್ತು ಸ್ವರೂಪದ ಪರಿಚಯ, ವಸ್ತು ಸ್ವರೂಪದ ಪರಿಚಯ. ವಸ್ತು ಸ್ವರೂಪದ ಪರಿಚಯ ಹೇಗಾಗ್ತಿದೆ? ವಸ್ತುವಿನಿಂದ ದೂರ ಇದ್ದುಕೊಂಡಾಗ್ತಿದೆಯೋ ಅಥವಾ ವಸ್ತುವಿನ ಸಮೀಪಕ್ಕೆ ಹೋದ ಮೇಲೆ ಆಗ್ತಿದೆ? ವಸ್ತುವಿನಿಂದ ಹೊರಡುವಂಥ ಪರ್ಯಾಯವನ್ನು ಮುಖ್ಯ ಮಾಡಿಕೊಳ್ಳುವುದರಿಂದ ಆಗ್ತಿದೆಯೋ ಅಥವಾ ಪರ್ಯಾಯದಿಂದ ಹಿಂದೆ ಸರಿಯುವುದರಿಂದ ಆಗ್ತಿದೆ? ವಸ್ತು ಅಂದರೆ ನಿಜವಾಗಿ ಯಾವುದು? ಪರ್ಯಾಯವೋ ಅಥವಾ ಬದಲ ಆಗದೇ ಇರುವಂಥದ್ದು? ಮತ್ತು ಪರ್ಯಾಯಕ್ಕೆ ಆಧಾರ ಯಾವುದಿದೆ? ಅದು ವಸ್ತು ಅಂದರೆ ಏನ? ಪರ್ಯಾಯನ. ವಸ್ತು ಅಂದ್ರೆ ಪರ್ಯಾಯಕ್ಕೆ ಯಾವುದ ಆಧಾರ ಇದೆಯೋ, ಆಧಾರ ಇದ್ರೂ ಕೂಡ ಪರ್ಯಾಯ ರೂಪ ಆಗುವುದಿಲ್ಲವೋ, ಅದು ವಸ್ತು ಇದೆ. ಆ ವಸ್ತುವಿನ ಹತ್ತಿರ ಹೋಗಬೇಕಾದ್ರೆ, ಆ ವಸ್ತುವಿನ ಹತ್ತಿರ ಹೋಗದ ವಿನಃ ವಸ್ತುವಿನ ಪರಿಚಯ ಆಗುವುದಿಲ್ಲ. ಆ ವಸ್ತುವಿನ ಹತ್ತಿರ ಹೋಗಬೇಕಾದ್ರೆ ಒಂದೇ ಒಂದು ಉಪಾಯ ಇದೆ. ಏನ? ಪ್ರಗಟ ಪರ್ಯಾಯದಿಂದ, ವ್ಯಕ್ತ ಪರ್ಯಾಯದಿಂದ ಭಿನ್ನ ಆಗುವುದು, ಅಲಕ್ಷ್ಯ ಮಾಡೋದು, ಅದನ್ನು ಗೌಣ ಮಾಡೋದು, ಅದನ್ನು ದೃಷ್ಟಿಯೊಳಗಿಂದ ಮರೆ ಮಾಡುವಂಥ ಪ್ರಯತ್ನ. ಯಾವುದು ವ್ಯಕ್ತ ಇದೆಯೋ, ಪ್ರಗಟ ಇದೆಯೋ, ಸಹಜ ರೂಪದಿಂದ ಲಕ್ಷ್ಯ ಕೊಟ್ಟರೆ ತಿಳಿದು ಬರುವಂಥದ್ದಿದೆಯೋ, ತಂದು ಹೇಳ್ತಾ ಇದ್ದೀರಿ. ಪರದ್ರವ್ಯದ ಪರ್ಯಾಯದ ಮಾತು ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಪರದ್ರವ್ಯದ ಪರ್ಯಾಯ ತಿಳಿದು ಬರಬೇಕಾದ್ರೆ ಪರದ್ರವ್ಯ ಸಮಗ್ರ ರೂಪದಿಂದ ಸ್ವ ಪದಾರ್ಥ ಅಥವಾ ಸ್ವದ್ರವ್ಯದಿಂದ ಅತ್ಯಂತ ದೂರ ಇದೆ, ಭಿನ್ನ ಇದೆ. ಅದರ ಸ್ವಚತುಷ್ಟಯದೊಳಗೆ ಅದು ಇದೆ. ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಅದು ಹೊರಗೆ ಬಂದು ನನಗೆ ಯಾವತ್ತೂ ಏನೂ ಮಾಡಿಲ್ಲ. ಹಾಗಾದರೆ ಎಲ್ಲಿಯವರೆಗೆ ಪರದ್ರವ್ಯ, ಪರದ್ರವ್ಯದ ಪರ್ಯಾಯ ಇದೆಲ್ಲವೂ ತಿಳಿಬೇಕಾಯಿತು ಅಂತಂದ್ರೆ ನಾನು ಮೊದಲು ನನ್ನ ದ್ರವ್ಯವನ್ನು ತಿಳಿಯೋದು ಅವಶ್ಯಕಿದೆ. ಈ ದ್ರವ್ಯ ಗುಣ ಪರ್ಯಾಯಗಳದ್ದು ಮಾತೇನಿದೆ, ಪರ್ಯಾಯ ವ್ಯಕ್ತ ಇದೆ, ಸಹಜ ರೂಪದಿಂದ ತಿಳಿದು ಬರಬಹುದಾಗಿದೆ. ಪರದ್ದಲ್ಲ, ತಂದರೆ ಸಹಜ ರೂಪದಿಂದ ತಿಳಿದು ಬರಬಹುದಾಗಿದೆ. ಏನ? ಪರ್ಯಾಯ. ಪರ್ಯಾಯ ಅಂದ್ರೆ ಏನ? ಪರ್ಯಾಯ ಅಂದ್ರೆ ಏನು ನೋಡ್ರಿ. ಪರ್ಯಾಯದ ಸಲುವಾಗಿ ಯಾವುದು ಪರಿಣಮನಶೀಲ ಇದೆಯೋ, ಯಾವುದು ನಿರಂತರ ಬದಲಾಗ್ತಿದೆಯೋ ಅದನ್ನು ಪರ್ಯಾಯ ಅಂಥೇಳಿ ಒಂದು ಕಥನ ಪರಿಭಾಷೆ. ಇನ್ನೊಂದು ಇದೆ, ಯಾವುದು ದ್ರವ್ಯ ಸ್ವಭಾವದ ಉಲ್ಲಂಘನೆ ಮಾಡುವುದಿಲ್ಲವೋ ಅದು ಪರ್ಯಾಯ ಇದೆ. ಯಾವುದು ನಿರಂತರ ಬದಲ ಆಗುತ್ತಿದೆಯೋ, ಪರಿವರ್ತನಶೀಲ ಇದೆಯೋ ಅದು ಪರ್ಯಾಯ ಅನ್ನೋದು ಒಂದು
ವ್ಯಾಖ್ಯೆ ಇದೆ. ಇನ್ನೊಂದು ವ್ಯಾಖ್ಯೆ ಹೀಗಿದೆ: ಯಾವುದೇ ದ್ರವ್ಯ ಸ್ವಭಾವದ ಉಲ್ಲಂಘನೆ ಮಾಡದೆ ದ್ರವ್ಯವನ್ನು ವ್ಯಕ್ತ ರೂಪವಾಗಿ ತಿಳಿಸಿಕೊಡುವಂಥ ಕಾರ್ಯ ಮಾಡ್ತಿದೆಯೋ ಅದು. ಹಾಗಾದರೆ ಇಲ್ಲಿ ನಮಗೆ ತಿಳಿದು ಬರುವ ಹಾಗೆ ಆ ಪರ್ಯಾಯದ ಎರಡು ಪರಿಭಾಷೆ ಹೇಗಿದ್ದಾವೆ ಅಂತಂದ್ರೆ, ಒಂದು ರಾಗ ದ್ವೇಷ ಅಥವಾ ವೀತರಾಗತೆ ಏನಿದೆ ಅದು ಪರ್ಯಾಯ, ಅಥವಾ ಅಶುದ್ಧ ಶುದ್ಧ ಯಾವುದಿದೆಯೋ ಅದು ಪರ್ಯಾಯ, ಅಥವಾ ಅಶುಭ ಶುಭ ಮತ್ತು ಶುದ್ಧ ಯಾವುದಿದೆಯೋ ಅದು ಪರ್ಯಾಯ. ಎರಡನೇದ್ದು ಮಾತು, ಎರಡನೇ ಪರ್ಯಾಯ ಶಬ್ದದ ಎರಡನೇ ಪರಿಭಾಷಾ ಇದೆ: ಯಾವುದ ಚೈತನ್ಯ ಸ್ವಭಾವಿ ವಸ್ತುವಿನ ಚೈತನ್ಯ ರೂಪದ ವ್ಯಕ್ತತೆ ಇದೆಯೋ ಅದು ಚೈತನ್ಯದ ಪರ್ಯಾಯ. ಅಲ್ಲಿ ಶುಭ ಅಶುಭ ಶುದ್ಧ ಅನ್ನುವ ಭೇದ ಇಲ್ಲ. ತಿಳಿತಾ ಇದೆ ಅಂದ್ರೆ, ಯಾವುದ ಚೈತನ್ಯ ದ್ರವ್ಯ ಇದೆಯೋ ಅದರದ ವ್ಯಕ್ತ ಚೈತನ್ಯ ದಶ ಏನಿದೆ ಅದು ಅದರದ ಪರ್ಯಾಯ. ಯಾವುದ ಜಡ ದ್ರವ್ಯ ಇದೆಯೋ ಅದರದ ಜಡ ರೂಪದ ಯಾವ ವ್ಯಕ್ತ ದಶೆ ಇದೆಯೋ ಅದು ಅದರದ ಪರ್ಯಾಯ. ಯಾವುದ ಅರೂಪಿ ಇದೆಯೋ ಅದರದ ಅರೂಪಿ ವ್ಯಕ್ತ ದಶ ಏನಿದೆ ಅದು ಅದರ ಪರ್ಯಾಯ. ಜಡ ಮತ್ತು ಚೇತನ ಅಂಥೇಳಿ ಭೇದ ಮಾಡಿದ ನಂತರ ಒಂದು ಚೇತನ ಇದೆ, 5 ಅಚೇತನ ಅರ್ಥಾತ್ ಜಡ ಇದ್ದಾವೆ. ರೂಪಿ ಮತ್ತು ಅರೂಪಿ ಅಂಥೇಳಿ ಭೇದ ಮಾಡಿದ ನಂತರ ಒಂದು ರೂಪಿ ಇದೆ, 5 ಅರೂಪಿ ಇದ್ದಾವೆ. ಅರೂಪಿ ಇರುವಂಥ 5 ದ್ರವ್ಯದಲ್ಲಿ ಒಂದು ಚೈತನ್ಯ ಇದೆ, 4 ಅಚೇತನ ಇದ್ದಾವೆ. ರೂಪಿ ಇರುವಂಥ ದ್ರವ್ಯದಲ್ಲಿ ಸ್ಕಂಧ ಮತ್ತು ಪರಮಾಣು ಅಂಥೇಳಿ 2 ಭೇದ ಇದೆ. ಇದು ದ್ರವ್ಯಗಳದ ಪರಿಭಾಷೆ. ಆದರೆ ಸ್ಕಂಧ ಇರುವೆಳೆದೊಳಗನು ಪರಮಾಣು ಇರುವೆಳೆದೊಳಗನು ಜಡ ಮತ್ತು ರೂಪಿತ್ವವನ್ನು ಯಾವುದು ಬಿಟ್ಟು ಕೊಡುವುದಿಲ್ಲವೋ ಅದು ಜಡದ ಪರಿಚಯ ಮಾಡಿಸುವಂಥ, ರೂಪಿಯ ಪರಿಚಯ ಮಾಡಿಸುವಂಥ ಆ ಜಡ ಅಥವಾ ರೂಪಿಯ ಪರ್ಯಾಯ. ಯಾವುದ ಚೈತನ್ಯ ವಸ್ತು ಚೈತನ್ಯ ದ್ರವ್ಯ ಚೇತನಯುಕ್ತ ದ್ರವ್ಯ ಇದೆ, ಜೀವ ದ್ರವ್ಯ ಇದೆ. ಅರೆ 3 ಲೋಕದೊಳಗ ಒಂದು ಚೈತನ್ಯ ಚೈತನ್ಯ ಚೈತನ್ಯಯುಕ್ತ ದ್ರವ್ಯ ಅಂತಂದ್ರೆ ಒಂದು ಜೀವನ ಇದೆ. ಹಾಗಾದ್ರೆ ಆ ಜೀವದ ಪರಿಚಯ ಶುಭ ಭಾವದಿಂದ ಆಗೋದು, ಶುದ್ಧ ಭಾವದಿಂದ ಆಗೋದು, ಅಥವಾ ಅಶುಭ ಭಾವದಿಂದ ಆಗೋದನ್ನು ಇಲ್ರಿ. ಹಾಗಾದ್ರೆ ಆ ಜೀವದ ಪರಿಚಯ ಯಾವುದರಿಂದ ಆಗೋದ? ಚೈತನ್ಯ ಪರಿಣಾಮದಿಂದ ಆಗೋದ್ರಿ. ಹಾಗಾದ್ರೆ ಆ ಚೈತನ್ಯ ಪರಿಣಾಮವನ್ನ ತಿಳ್ಕೊಳ್ಬೇಕಾದ್ರೆ ಈ ಅಧ್ಯವಸಾನಯುಕ್ತ ಯಾವ ಶುಭ ಅಶುಭ ಪರಿಣಾಮಗಳಿದಾವೆಯೋ ಅಥವಾ ಶುಭ ಅಶುಭದಿಂದ ರಹಿತ ಯಾವುದು ವೀತರಾಗ ಪರಿಣಾಮ ಇದೆಯೋ ಅವು ಯಾವುದರಿಂದಲೂ ಜೀವದ್ರವ್ಯದ ಪರಿಚಯ ಆಗುತ್ತದೆ. ವೀತರಾಗತೆಯಿಂದ ಕೂಡ ಆಗುವುದಿಲ್ಲ. ವೀತರಾಗತೆಯಿಂದ ಆಗಬೇಕಾದ್ರೆ ಶುಭ ಅಶುಭದಿಂದನೂ ಆಗಬೇಕಾಗ್ತಿದೆ. ಒಂದು ಮಾತು, ವೀತರಾಗತೆಯಿಂದ ಆಗಬೇಕಾದ್ರೆ ವೀತರಾಗತೆ ನಮ್ಮಲ್ಲೇ ಇಲ್ಲ. ಯಾರಲ್ಲೇ ವೀತರಾಗತೆ ಇದೆಯೋ ಅವರ ವೀತರಾಗತೆಯಿಂದ ನಮಗೆ ನಮ್ಮ ದ್ರವ್ಯದ ಪರಿಚಯ ಆಗುವುದಿಲ್ಲ. ಒಂದು ಮಾತು, ನಮ್ಮಲ್ಲೇ ವೀತರಾಗತೆ ಇಲ್ಲ. ಹಾಗಾದ್ರೆ ವೀತರಾಗತೆ ಬರಬೇಕಾದ್ರೆ, ವೀತರಾಗತೆ ಪ್ರಗಟ ಆಗಬೇಕಾದ್ರೆ ಯಾವುದು ಇದೆ ಆ ಶುಭ ಅಥವಾ ಅಶುಭದಿಂದ ಆಗ್ತಿದೆ ಅಂದ್ರೆ ವೀತರಾಗತೆಯ ಉತ್ಪತ್ತಿ ಅದಂತೂ ನಮ್ಮಲ್ಲೇ ಇಲ್ಲ. ಸಿದ್ಧಾಂತ ಇದೆ, ವೀತರಾಗ ಪರ್ಯಾಯದಿಂದ ಜೀವದ್ರವ್ಯದ ಪರಿಚಯ ಆಗಬೇಕಾದ್ರೆ ನಮ್ಮಲ್ಲೇ ಆ ವೀತರಾಗಿ ಪರ್ಯಾಯ ಇಲ್ಲ. ವೀತರಾಗಿ ಪರ್ಯಾಯ ಇಲ್ಲ ಅಂದಮೇಲೆ ಯಾವುದು ಇದೆಯೋ ಆ ಶುಭ ಅಥವಾ ಅಶುಭ, ರಾಗ ಅಥವಾ ದ್ವೇಷ, ಅದರಿಂದ ಜೀವದ ಪರಿಚಯ ಆಗ್ತಿದೆಯನ್ನ ಸಾಧ್ಯನೇ ಇಲ್ಲ. ಹಾಗಾದ್ರೆ ಜೀವದ ಪರಿಚಯ ಆಗಬೇಕಾದ್ರೆ ಒಂದೇ ಒಂದು ಏನ ಚೈತನ್ಯಯುಕ್ತ ಪ್ರತಿ ಸಮಯಕ್ಕೆ ವ್ಯಕ್ತತೆ ಏನಿದೆಯೋ ಅದನ್ನು ಹಿಡ್ಕೊಳ್ಳುವಂಥದ್ದ
ಅದೇ ಚೈತನ್ಯದೊಳಗೆ ಸಾಮರ್ಥ್ಯ ಬೇಕ್ರಿ. ಸಾಮರ್ಥ್ಯ ಇದೆ, ಅದರ ಕಾರ್ಯ ಅಲ್ಲೇ ಆಗಲಿಕ್ಕೆ ಬೇಕ್ರಿ. ರಾಗದಿಂದ ಆ ಚೈತನ್ಯ ಸ್ವಭಾವದ ಪರಿಚಯ ಆಗುವುದಿಲ್ಲ, ವೀತರಾಗತೆಯಿಂದ ಆ ಚೈತನ್ಯ ಸ್ವಭಾವದ ಪರಿಚಯ ಆಗೋದಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಎಲ್ಲಿ ವೀತರಾಗತೆ ಇದೆಯೋ ಅದು ನಮ್ಮ ದ್ರವ್ಯ ಅಲ್ಲ. ನಮ್ಮಲ್ಲೇ ವೀತರಾಗತೆ ಇಲ್ಲಂದ ಮೇಲೆ ನಮ್ಮ ದ್ರವ್ಯದ ಪರಿಚಯ ನಮಗ ಯಾವುದು ಇದೆಯೋ ಅದರಿಂದ ಆಗೋ ಸಾಧ್ಯ ಇಲ್ಲ. ಯಾವುದು ಇದೆಯೋ ಅದರಿಂದ ಆಗ್ತಿದೆ, ಅದರ ಶುಭ ಅಶುಭ ಇದೆ ಅದರಿಂದ ಆಗೋದಿಲ್ಲ. ಚೈತನ್ಯ ಇದೆಯಲ್ಲ ಅದರಿಂದ. ಚೈತನ್ಯ ಶಕ್ತಿ ಅದ್ಭುತ ಮಾತಿದೆ. ಅಂಚಳಿನ ಈ ಜೀವ ನಿರಂತರ ಎಷ್ಟೋ ಬಾರಿ ಪ್ರಯತ್ನ ಮಾಡಿದರನು ಕೂಡ ಇವನಿಗೆ ಅದು ಒಂದರದ ಉಪಲಬ್ಧಿ ಆಗಲಿಲ್ಲ. ಯಾವುದರದ? ಚೈತನ್ಯ ಸ್ವಭಾವ. ಯಾವುದರದ? ಅದನ್ನೇ ಹೇಳಿದರೆ ಏಕತ್ವ ವಿಭಕ್ತ. ಏಕತ್ವ ವಿಭಕ್ತ. ಯಾವುದರ ಜೊತೆಗೆ ಯಾವುದರದ ಏಕತ್ವ ಇದೆ? ಜೀವದ್ರವ್ಯದ ಜೊತೆಗೆ ವ್ಯಕ್ತಿ ಚೈತನ್ಯದ ಏಕತ್ವ ಇದೆ. ವಿಭಕ್ತತೆ ಯಾವುದರದ್ದು ಇದೆ? ರಾಗ ದ್ವೇಷಗಳಿಂದ ಆ ಚೈತನ್ಯ ಸದಾ ವಿಭಕ್ತ ಇದೆ. ರಾಗದ್ವೇಷದಿಂದನೇ ಎಲ್ಲಿ ವಿಭಕ್ತ ಇದೆ, ಶುಭಾಶುಭದಿಂದನೇ ಎಲ್ಲಿ ವಿಭಕ್ತ ಇದೆ, ಅಲ್ಲಿ ಜಡ ದೇಹದ ಕ್ರಿಯೆಯಿಂದ, ಪೂರ್ವ ಕರ್ಮದ ಉದಯದಿಂದ ಅದರ ಪರಿಚಯ ಆಗೋದ ಯಾವ ಕಾಲಕ್ಕೂ ಸಂಭವ ಇಲ್ಲ. ಅಂಥೇಳನ ಅದನ್ನು ಜ್ಞಾನಿಗಳ ಕೊನೆಗೊಂದು ಮಾತು ಏನು ಹೇಳಿದ್ರು? ಅಲೌಕಿಕ ಜ್ಞಾನದಿಂದ. ಅಲೌಕಿಕ ಜ್ಞಾನದಿಂದ ಅರ್ಥಾತ್ ನಿರಂತರ ನಮ್ಮ ಜ್ಞಾನ ಏನು? ಲೌಕಿಕದ ವಿಷಯದೊಳಗ ಲೌಕಿಕದ ವಿಷಯದೊಳಗೆ ಅರ್ಥಾತ್ 5 ಇಂದ್ರಿಯಗಳ ಮೂಲಕ ಯಾವುದು ಕಾರ್ಯ ಆಗುತ್ತಿದೆಯೋ ಆ ಕಾರ್ಯದೊಳಗ ತನ್ನ ಸಾಮರ್ಥ್ಯವನ್ನು ತೊಡಗಿಸುವುದರಿಂದ ಅವನಿಗೆ ಅವನ ಪ್ರಾಪ್ತಿ ಅಥವಾ ಅವನ ನಿಜವಾದ ಸುಖದ ಮಾರ್ಗದ ಪ್ರಾಪ್ತಿ ಆಗೋದು ಸಾಧ್ಯ ಇಲ್ಲ. ಲೋಕದೊಳಗ ಭ್ರಾಂತಿಗೆ ಕಾರಣ ಧರ್ಮದ ಕಾರ್ಯಗಳ ಅನೇಕ ಅದಾವೆ. ಧರ್ಮದ ಕಾರ್ಯ ಹೇಳ್ತಾ ಇದ್ದೇನೆ, ಸಂಸಾರದಂತೂ ಅದಾವ, ಅದರದಂತೂ ಚರ್ಚೆನೇ ಇಲ್ಲ. ಆದರೆ ಲೋಕದೊಳಗ ಅದು ಈ ನಿಕೃಷ್ಟ ಪಂಚಮ ಕಾಲದೊಳಗ ಧರ್ಮದ ಹೆಸರಿನ ಮೇಲೆ ಆಗ್ತಾ ಇರುವಂತಹ ಕಾರ್ಯಗಳ ಅನೇಕ ಅಸಂಖ್ಯ ವಿಪುಲ ಅದವ್ರೆ. ಆದ್ರೆ ಧರ್ಮ ಆಗೋದ ಧರ್ಮಿಯಾದಂಥ ಆತ್ಮನ ಆಶ್ರಯದಿಂದ. ಹಾಗಾದ್ರೆ ಆ ಧರ್ಮಿಯಾದಂಥ ಆತ್ಮನ ಆಶ್ರಯದ ಸಲುವಾಗಿ ಚೈತನ್ಯದ ಗುಪ್ತ ಗುಹೆಯೊಳಗೆ ಚೈತನ್ಯ ಸಾಮರ್ಥ್ಯವನ್ನು ತಗೊಂಡು ಹೋಗ್ಬೇಕಾದ್ರೆ ಈ ಜೀವಕ್ಕ ಮಹಾನ ಧೈರ್ಯನೂ ಬೇಕು, ಅತ್ಯಂತ ನಿವೃತ್ತಿನೂ ಬೇಕು. ಹೊರಗಿಂದ ಎಲ್ಲವೂ ಅಸಾರ ಇದೆ ಅನ್ನುವುದರ ಪೂರ್ಣ ಜ್ಞಾನ ಬೇಕು. ವಿಶ್ವಾಸ, ಪ್ರತೀತಿ ಅಂತಾರೆ. ಆ ಪ್ರತೀತಿ ಹಾಗ ಅನುಭವಪೂರ್ವಕನ ಆತ್ಮನ ಅನುಭವಪೂರ್ವಕ ಅಲ್ಲ. ಅವುಗಳದ್ದೆಲ್ಲ ಅನುಭವ ಮಾಡಿದ್ದು ಇದೆಯಲ್ಲ 5 ಇಂದ್ರಿಯದ ವಿಷಯಗಳದ್ದ ಈ ಒಂದು ಭವದೊಳಗ ಅಥವಾ ಒಂದು ದಿವಸದೊಳಗ 5 ಇಂದ್ರಿಯ ವಿಷಯಗಳ ಕುರಿತಾಗಿರುವಂಥ ಆಸಕ್ತಿ, ರುಚಿ, ತನ್ಮಯತೆ ಮತ್ತು ಮರು ಸಮಯದೊಳಗ ಅಥವಾ ಸ್ವಲ್ಪ ಸಮಯ ಕಳೆದ ನಂತರ ಅದರೊಳಗಿನ ನೀರಸತೆ, ಇದು ಅನುಭವ ಆಗ್ತಿದೆಯೋ ಅಥವಾ ಇಲ್ಲರೆ? ನೀರಸತೆ ಅನುಭವದೊಳಗೆ ಬರ್ತಿದೆಯೋ ಅಥವಾ ಇಲ್ಲ? ಬರ್ತಿದೆ ಅಂಥೇಳಿನ ಅದಕ್ಕೆ ಪ್ರತೀತಿ ಅಂತಾರೆ. ಬರ್ತಿದೆ ಅಂಥೇಳಿ ಪ್ರತೀತಿ ಅನ್ನಲಿಲ್ಲ. ಬಂದದ್ದು ದೃಢಾಗಿ ಆ ಕಡೆ ರುಚಿ ಹೊರಟು ಹೋಯ್ತು ಅಂತಂದ್ರೆ ಅದಕ್ಕೆ ಪ್ರತೀತಿ. ಕಠಿಣ ಕಾರ್ಯ ಇದೆ ರೀ ಅಂಥೇಳಿನ ಸುಲಭ ಕಾರ್ಯದೊಳಗ ಪರಿಚಿತ ಕಾರ್ಯದೊಳಗ ಈ ಜೀವನಿಗೆ ರುಚಿ ಇದೆ ರೀ. ಬಸದಿಗೆ ಹೋಗುವುದರೊಳಗೆ ರುಚಿ ಇದೆ, ಗ್ರಂಥ ಓದುವುದರೊಳಗೆ ರುಚಿ ಇದೆ, ಉಪವಾಸ ಮಾಡುವುದರೊಳಗೆ ರುಚಿ ಇದೆ ವಿನಃ ಚೈತನ್ಯದ ಪ್ರಗಟ ಯಾವ ವ್ಯಕ್ತ ದಶ ಇದೆಯೋ ಅದನ್ನೇ ಹಿಡ್ಕೊಂಡ ಮೂಲ ಚೇತನ ಮೂಲ ವಸ್ತುವಿನವರೆಗೆ ಸಾಗುವುದರದ ರುಚಿ ಇಲ್ಲ.
ಅದನ್ನು ಹಿಡ್ಕೊಳ್ಳುವುದರ ಕುರಿತಾಗಿ ಪ್ರಯತ್ನ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲೇ ನಮ್ಮದ ಸಂಪೂರ್ಣ ಸಾಮರ್ಥ್ಯನೂ ಖರ್ಚಾಗ್ತಿದೆ, ಮತ್ತು ಖರ್ಚಾದ ನಂತರ ಇಲ್ಲಿ ತೃಪ್ತಿನೂ ನಾವು ಭ್ರಾಂತಿಯಿಂದ ಮಂಡಿಸ್ತೇವೆ. ಎಲ್ಲಿ ಇವೇನು ಕ್ರಿಯೆಗಳನ್ನು ಮಾಡಿದೇವಲ್ಲ ಅಲ್ಲಿ. ಗ್ರಂಥದ ವಾಚನನ್ರಿ, ಭಗವಂತನ ದರ್ಶನನ್ರಿ, ಉಪವಾಸಾದಿ ಏನೇನು ಕ್ರಿಯೆ, ಬ್ರಹ್ಮಚರ್ಯದ ಪಾಲನೆ, ಅರೆ ಯಾವುದಕ್ಕೂ ಯಾವುದೇ ಪ್ರಕಾರದಿಂದ ನಮ್ಮ ಅಭಿಪ್ರಾಯದೊಳಗೆ ಹೇಗಿದೆಯೋ ಆ ಪ್ರಕಾರದ ಅರ್ಥ ಇಲ್ಲವೇ ಇಲ್ಲವೇ. ಗ್ರಂಥದ ವಾಚನ್, ಭಗವಂತರ ನಾಮಸ್ಮರಣೆ, ಜಪ, ತಪ ಇವು ಯಾವುವು ಶಬ್ದಕ್ಕ ನಮ್ಮ ಅಭಿಪ್ರಾಯದ ಅನುಸಾರ ಅರ್ಥವನ್ನ ಹೋಲಿಸಿದ್ರೆ ಅವು ನಿಜವಾದ ಅರ್ಥ ಅಂತೂ ಅಲ್ಲ. ಮತ್ತು ಆ ಅರ್ಥದಿಂದ ನಮಗೆ ಯಾವುದು ಪ್ರಯೋಜನವನ್ನ ಸಾಧಿಸುವುದಿದೆಯೋ ಆ ಪ್ರಯೋಜನದ ಪ್ರಾಪ್ತಿ ಆಗು ಸಾಧ್ಯ. ಅದರ ಸಲುವಾಗಿನ ನಿವೃತ್ತಿ ಅಂಥೇಳಿ ಹೇಳಿದ್ರಲ್ಲ, ಎಲ್ಲಿ ಯಾವುದರಿಂದ ಯಾರು ನಿವೃತ್ತಿ ತಗೊಳ್ಳೋರು, ಎಲ್ಲಿ ಯಾವುದರಿಂದ ನಿವೃತ್ತಿ ಯಾರು ತಗೊಳ್ಳೋದಿದೆ, ವ್ಯಕ್ತಿ ತಗೊಳ್ಳೋದಿದೆಯೋ ಅಥವಾ ಚೈತನ್ಯದ ರುಚಿಯೊಳಗಿನ ನಿವೃತ್ತಿ ಬೇಕು. ಚೈತನ್ಯದ ರುಚಿಯೇನು ನಿರಂತರ ಇಂದ್ರಿಯ ವಿಷಯದ ಕಡೆಗೆ ಇದೆ. ಅದೇ ಇಂದ್ರಿಯ ವಿಷಯನೇ ಇದೆ ರೀ, ಇದೇನು ಶಾಸ್ತ್ರ ಶ್ರವಣ ನಡೆದದ್ದೇ ಇದೆ, ಇದು ಇಂದ್ರಿಯ ವಿಷಯನೇ ಇದೆ. ಅರೆ ವಿಷಯದಿಂದ ವಿರಕ್ತ ಆಗದ ವಿನಃ ವೀತರಾಗಿ ಸ್ವಭಾವದ ಪ್ರಾಪ್ತಿಯಾಗೋ ಸಾಧ್ಯ ಇಲ್ಲ. ವೀತರಾಗಿ ಭಾವದ ಉತ್ಪತ್ತಿಗೆ ಆಧಾರವಾದಂಥ ಮೂಲ ಚೈತನ್ಯ ವಸ್ತುವಿನ ಪ್ರಾಪ್ತಿಯಾಗೋ ಸಾಧ್ಯ. ಅದಕ್ಕೆ ಇಲ್ಲೇನು ಹೇಳು, ವಿಫಲದ ಇದು ಮೊದಲು ಅನಿಸ್ಲಿಕ್ಕೆ ಬೇಕ್ರೆ. ಏನ ಈ ಪರಿಣಾಮಗಳೆಲ್ಲ ಏನು ಹುಚ್ಚನು ಅದಾವಲ್ಲ, ಮರುಳನ ಹಾಗೆ ಅದಾವಲ್ಲ, ಮೂರ್ಖನ ಹಾಗೆ ಅದಾವಲ್ಲ, ನಿಷ್ಫಲೇನ ಫಲರಹಿತ ಅದಾವಲ್ಲ, ಈ ಪರಿಣಾಮಗಳಿಂದ ಇವನಿಗೆ ಮೊದಲು ಏನಾಗಲಿಕ್ಕೆ ಬೇಕು, ವಿರಕ್ತಿ ಬರಲಿಕ್ಕೆ. ಬರ್ತಿದೆಯನ ಪ್ರಯತ್ನ ಮಾಡಿದರೆ ಬರ್ತಿದೆಯನ? ಅರೆ ಪ್ರಯತ್ನ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದರೆ ಬರ್ತಿದೆ. ಒಂದನ್ನು ಬಿಟ್ಟು ಒಂದನ್ನು ಹಿಡಿಯೋದು ಬಾಹ್ಯದೊಳಗನ, ಅದರಿಂದ ಎಂದೂ ವಿರಕ್ತಿ ಬರೋ ಸಾಧ್ಯ. ಜೀವನ ಏನಿದೆ ಇದು ಸಮಯದ ಉಸಿರಾಟ ಅಥವಾ ಆಯುವಿನ ನಿಷೇಕಗಳ ಹೊರಟು ಹೋಗ್ತಾ ಇದ್ದಾವೆ. ಈ ಜೀವನ ಕೊನೆಯನ್ನು ತಲುಪ್ತಾ ಇದೆ. ಆದರೆ ಈ ಜೀವನದೊಳಗೆ ಯಾವುದರ ಪ್ರಾಪ್ತಿ, ಮೊನ್ನೆ ದಿವಸ ಹೇಳಿದ್ದಿತ್ತು, ಶುಕ್ರವಾರ ದಿವಸ ಏನ ಸಂಜ್ಞೀತನದೊಳಗೆ ಯಾವುದು ಆಗೋದ ಸಾಧ್ಯ ಇದೆಯೋ, ಅರ್ಥಾತ್ ಅಸಂಜ್ಞೀತನದೊಳಗೆ ಯಾವುದು ಆಗೋ ಸಾಧ್ಯ ಇಲ್ಲವೋ ಆ ಕಾರ್ಯವನ್ನ ಈ ಸಂಜ್ಞೀತನ ಬಿಟ್ಟು ಹೋಗುವ ಮೊದಲು ಮಾಡುವುದಿದೆ. ಏನು ಅಸಂಜ್ಞೀತನದೊಳಗೆ ಯಾವ ಕಾರ್ಯ ಆಗುವುದಿಲ್ಲ, ಪ್ರಗಟ ಚೈತನ್ಯ ಸಂಜ್ಞೀ ರೂಪದಿಂದ ಚೈತನ್ಯದ ಪ್ರಗಟತೆ ಇಲ್ಲದೆ ಹೋದರ ಸೋದಾತಾಯಿ ಏನ ಪ್ರಗಟ ರೂಪದಿಂದ ಸಂಜ್ಞೀತನದ ವಿಕಾಸ ಚೈತನ್ಯದೊಳಗೆ ಇಲ್ಲದೆ ಹೋದ್ರ ಆ ತ್ರಿಕಾಲವೊಂದ ಚೇತನ ಮಾತ್ರ ವಸ್ತುವಿನ ಉಪಲಬ್ಧಿ ಅಥವಾ ಜ್ಞಾನ ಅಥವಾ ಅನುಭೂತಿ ಆಗೋದು ಸಾಧ್ಯ ಇಲ್ಲ. ಏನು ಹೇಳಿತು, ಚೈತನ್ಯ ವ್ಯಕ್ತ ಚೈತನ್ಯ ಸಂಜ್ಞೀ ರೂಪದಿಂದ ವ್ಯಕ್ತ ಇಲ್ಲದೆ ಹೋದರ ಪ್ರಗಟ ಚೈತನ್ಯದೊಳಗ ಸಂಜ್ಞೀತನದ ವಿಕಾಸ ಇಲ್ಲದೆ ಹೋದರ ತ್ರಿಕಾಲವೊಂದ ಚೇತನ ಮಾತ್ರ ಇರುವಂಥ ಅಂತಃ ತತ್ವದ ಪರಿಚಯ ಪ್ರಾಪ್ತಿ ಆಗುತ್ತ. ಅಸಂಜ್ಞಿಯೊಳಗೂ ಕೂಡ ಆಹಾರದ ಪ್ರಾಪ್ತಿ ಆಗ್ತಿದೆ. ಅಸಂಜ್ಞಿಯೊಳಗೂ ಕೂಡ ದೇಹದ ರಕ್ಷಣೆ ಆಗುತ್ತಿದೆ, ಭಾವ ಇರ್ತಿದೆ ರೀ. ಅಸಂಜ್ಞಿಯೊಳಗೂ ಕೂಡ ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಿದರ ದೇಹ ಸ್ವತಂತ್ರ ರೂಪದಿಂದ ಲಭಿಸದೇ ಇರುವ ವೇಳೆದೊಳಗೂ ಕೂಡ ದೇಹದ ರಕ್ಷಣೆ ಆಗ್ತಿದೆ. ಆದರೆ ಸಂಜ್ಞೀತನ ರೂಪದಿಂದ ಚೈತನ್ಯದ ವಿಕಾಸ ಇಲ್ಲದೆ ಹೋದ್ರ
ಈ ಭವ ಪರಂಪರೆಗೆ ಮುಕ್ತಾಯ ಕೊನೆ ಬರುವಂಥ ಕಾರ್ಯ ಆಗೋದು ಸಾಧ್ಯ. ಪುಣ್ಯದಿಂದ ಆಗುವುದಿಲ್ಲ, ಪುರುಷಾರ್ಥದಿಂದ ಆಗುವುದಿಲ್ಲ. ಈ ಸಾಧನ ಮೊದಲು ಬೇಕ್ರೆ. ಸಾಧನೆ ಇದ್ದ ನಂತರ ತನ್ನಷ್ಟಕ್ಕೆ ತಾನೇ ಆಗುವುದಿಲ್ಲ, ಪುರುಷಾರ್ಥ ಮಾಡಿದರನ. ಯಾವ ಸಾಧನ ಬೇಕು? ಸಂಜ್ಞೀತನ ರೂಪದ ಸಾಧನ. ಸಂಜ್ಞೀತನ ರೂಪದ ಸಾಧನೆ ಇಲ್ಲದ ಬೇಕಾದ್ದ ಮಾಡಿದರನೂ ಆಗುವುದಿಲ್ಲ. ಸಂಜ್ಞೀತನದ ಸಾಧನ ಇದ್ದ ನಂತರ ಪುರುಷಾರ್ಥ ಮಾಡದೇ ಇದ್ರೆ ಆಗುವುದಿಲ್ಲ. ಪುಣ್ಯ ತೀರಿ ಹೋಗ್ತಿದೆ ಮತ್ತು ಈ ಸಂಜ್ಞೀತನ ಆ ಪುಣ್ಯದ ಶ್ರೇಣಿಯೊಳಗನ ಹೋಯ್ತು ಅಂತಂದ್ರೆ ಏನೂ ಲಾಭ ಇಲ್ಲ. ನಡೆ ನಿಷ್ಫಲೇನ ಏನು ಹೇಳಿದರು? ಹೇಗಿವೆ ಆ ಪರಿಣಾಮಗಳು? ನಿಷ್ಫಲೇನ ಅಸತ್ಯವಿವೆ. ನೋಡ್ರಿ, ಬಂಧದ ನಿರೋಧ ಮಾಡ್ತಾ ಇರುವಂಥ, ಅರ್ಥಾತ್ ಬಂಧವನ್ನು ಕತ್ತರಿಸಿ ಹಾಕ್ತಾ ಇದ್ದ ಹಾಗೆ ಮೋಕ್ಷದ ಉಪಲಬ್ಧಿ ಆಗುವಂಥ ಯಾವ ಸಾಧಕ ಜೀವರುಗಳಿದ್ದಾರೋ ಅವರು ಏನು ಮಾಡ್ತಾ ಇದ್ದಾರೆ? ನಿಷ್ಫಲೇನ ಯಾವುದು ನಿರರ್ಥಕ ಪರಿಣಾಮ ಇದಾವೆಯೋ ನಾನು ಇವನಿಗೆ ತಿಳಿಸಿಕೊಡ್ತೇನೆ. ಹೇಳಿದರಲ್ಲ ಅಲ್ಲಿ ಪೂಜ್ಯಪಾದ ಆಚಾರ್ಯ ದೇವರು, ನಾನು ಇವರಿಂದ ತಿಳ್ಕೊಳ್ತೇನೆ ಅನ್ನೋದ, ನಾನು ಈ ಜೀವರುಗಳಿಗೆ ತಿಳಿಸಿಕೊಡ್ತೇನೆ ಅನ್ನೋದ, ಇದು ಏನಿದೆ? ನಿರರ್ಥಕ ಇದೆ. ಉನ್ಮತ್ತ ಚೇಷ್ಟೆ ಅಂತ ಶಬ್ದ ಪ್ರಯೋಗ ಇದೆ ರೀ ಅವ್ರದ. ಇಲ್ಲಿ ಈ ಶಬ್ದದ ಮೂಲಕ ಅದೇ ಅರ್ಥ ಪ್ರಕಟ ಆಗ್ತಿದೆ ಅಂಥೇಳಿನ ಗ್ರಂಥ ರಚನೆಯೊಳಗಾಗಲಿ, ಉಪದೇಶದೊಳಗಾಗಲಿ, ದೀಕ್ಷೆ ಶಿಕ್ಷೆಗಳನ್ನು ಕೊಡುವುದರೊಳಗಾಗಲಿ, ಪಠನ ಪಾಠನದೊಳಗಾಗಲಿ ಮುನಿಗಳದ್ದ ರುಚಿ ಇರೋದನ್ನ ಇಲ್ಲ. ಅದರ ಕರ್ತೃ ಆಗೋದನ್ನ ಇಲ್ಲರೆ. ಮುನಿ ಜೀವನ ಎಷ್ಟು ಧನ್ಯ ಇದೆ, ಸಾಧಕ ಜೀವನ ಎಷ್ಟು ಧನ್ಯ ಇದೆ. ಅದರ ಇವು ನಿಷ್ಫಲ ಇದ್ದಾವೆ. ಈ ಪರಿಣಾಮಗಳ ನಾನು ಮಾಡ್ತೇನೆ, ಇವನಿಗೆ ತಿಳಿಸಿಕೊಡ್ತೇನೆ, ಇವನಿಗೆ ದೀಕ್ಷಾ ಕೊಡ್ತೇನೆ, ಇವನಿಗೆ ಬೋಧ ಮಾಡ್ತೇನೆ, ಇವನಿಗೆ ಕಲಿಸಿ ಕೊಡ್ತೇನೆ. ಅದೇ ಪ್ರಕಾರ ಸಂಘಸ್ಥ ಮುನಿಗಳು ಕೂಡ ಗೌರಣ್ಣವರು, ಸಂಘಸ್ಥ ಮುನಿಗಳು ಕೂಡ ನಾನು ಉಪಾಧ್ಯಾಯ ಪರಮೇಷ್ಠಿ ಅರ್ಥಾತ್ ಈ ಮುನಿರಾಜರಿಂದ ನಾನು ಕಲಿತುಕೊಳ್ಳುತ್ತೇನೆ, ನಾನು ಕರ್ಮದ ಸ್ವರೂಪವನ್ನು ತಿಳ್ಕೊಳ್ತೇನೆ, ನಾನು ಪರಿಣಾಮದ ಸೂಕ್ಷ್ಮತೆಯನ್ನು ಎಲ್ಲ ನಿರರ್ಥಕ ಇದೆ ರೀ, ಎಲ್ಲ ನಿರರ್ಥಕ ಇದೆ. ಯಾಕೆ ಅಂತಂದ್ರೆ ಅವರ ವಚನದಿಂದ ಅವರ ತಿಳಿಸಿ ಸಂಘದೊಳಗೆ ಪಠನ ಪಾಠನದ ಅಧಿಕಾರಿ ಯಾರೇ ಆಗಿದಾರೋ ಅವರು ಪಠನ ಪಾಠನ ಮಾಡುವುದರಿಂದ ತಿಳಿಸಿಕೊಡುವುದರಿಂದ ಆ ಮುನಿ ಶಿಷ್ಯನಿಗೆ ತಿಳಿದು ಬರೋ ಸಾಧ್ಯ ಇಲ್ಲ. ನಾನು ಇವ್ರ ಕಡೆಯಿಂದ ತಿಳ್ಕೊಳ್ತೇನೋ, ನಾನು ಗುರುಗಳ ಕಡೆಯಿಂದ ಕಲಿತುಕೊಳ್ತೇನೋ ಅನ್ನುವ ಅಭಿಪ್ರಾಯ ಕೂಡ, ಅಧ್ಯವಸಾನ ಕೂಡ ಇರುವುದಿಲ್ಲ. ಅಭಿಪ್ರಾಯನ ಇಲ್ಲ. ಒಂದು ವೇಳೆ ಪರಿಣಾಮ ದುರ್ಬಲತೆಯಿಂದ ಆ ಪ್ರಕಾರ ಆದ್ರೂ ಓರ್ವ ಮುನಿಗೆ ಸಂಘದೊಳಗ ಉಪಾಧ್ಯಾಯ ಪರಮೇಷ್ಠಿ ಏನೋ ಯಾವುದರದೋ ಸೂಕ್ಷ್ಮ ತತ್ವವನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿರುವಂಥ ಇನ್ನೊಬ್ಬ ಮುನಿ ವಿಕಲ್ಪ ಬರಬಹುದು, ಓಹೋ ಏನು ವಿಷಯ ಹೇಳ್ತಾ ಇದ್ದಾರೆ ಕೇಳಬೇಕಂತೇಳಿ ವಿಕಲ್ಪ ಬರಬಹುದು. ಅದರ ಮರು ಸಮಯದೊಳಗ ತನ್ನ ಸಾಧನೆಯೊಳಗ ಒಂದಾಗಿ ಹೋಗದಿದ್ರ ಅವನ ಮುನಿ ಜೀವನನ ಇಲ್ರಿ. ಪರಾಶ್ರಯ ಎಷ್ಟು ಇದೆ ಮುನಿ ಜೀವನದೊಳಗೆ, ವಿಕಲ್ಪ ಇದೆ, ಈ ಮಾತು ಸತ್ಯ. ಪರಾಶ್ರಯ ವಿಕಲ್ಪದ ಅನುಸಾರ ವರ್ತಿಸಿದ ಕಂಡು ಬಂದ್ರೂ ಕೂಡ ಅದು 2 ಸಮಯ 4 ಸಮಯಕ್ಕಿಂತ ಇನ್ನೂ ಸ್ಥೂಲವಾಗಿ ಹೇಳಿದ್ರ ಒಂದು ಅಂತರ ಮುಹೂರ್ತಕ್ಕಿಂತ ಹೆಚ್ಚು ಅಧಿಕ ಇರೋದನೇ ಇಲ್ಲ. ಇದ್ದರ ಮುನಿನ ಉಳಿಯೋದಿಲ್ಲ, ಇದ್ದರ ಮುನಿನ ಉಳಿಯೋದಿಲ್ಲ. ಅರೆ ಎಂಥ ನಿಸ್ಪೃಹ ಜೀವನ. ಸಂಘದೊಳಗೆ ಮುನಿ ಸಂಘದೊಳಗೆ ಸಾವಿರಾರು ಮುನಿಗಳಿರ್ತಾರೆ. ಆದರೂ ಕೂಡ ಪ್ರತಿಯೊಬ್ಬರು ತಮ್ಮ ತಮ್ಮ ಅಂತರ್ಮಾರ್ಗದೊಳಗ ಆ ಯಾವುದು ವಿರಕ್ತಿಯ ಮಾರ್ಗ ಇದೆ ಅಂದ್ರೆ, ಮುಕ್ತಿಯ ಮಾರ್ಗ ಇದೆ ಅಂದ್ರೆ, ಅಲಿಪ್ತ ಮಾರ್ಗ ಆಂತರ್ಯದೊಳಗೆ ಇದೆ ಅಂದ್ರೆ ಆ ಮಾರ್ಗದೊಳಗೆ ಅವರು ತಮ್ಮ ತಮ್ಮ ಸಾಮರ್ಥ್ಯದ ಅನುಸಾರ ಸಾಗುತ್ತಾ ಇರ್ತಾರೆ. ಬಾಹ್ಯದೊಳಗ ಮುನಿರಾಜರನ್ನು ನೋಡ್ತಾರೆ, ಆಚಾರ್ಯರನ್ನು ನೋಡ್ತಾರೆ, ಧ್ಯಾನಸ್ಥ ಸಾಧಕನನ್ನು ನೋಡ್ತಾರೆ, ಕ್ಷಪಕನನ್ನು ನೋಡ್ತಾರೆ, ಸಲ್ಲೇಖನ ತಗೊಂಡಂಥವನನ್ನು ನೋಡ್ತಾರೆ,
ವೈಯಾವೃತ್ತಾದಿಗಳನ್ನು ಮಾಡ್ತಾರೆ. ಆದ್ರೆ ಆಂತರ್ಯದ ಮಾರ್ಗ ಏನಿದೆ ಅದು ಭಿನ್ನ ಇದೆ ಪ್ರಭು. ಅದನ್ನು ಮರೆಯುವುದೂ ಇಲ್ಲ ಮತ್ತು ಅಧಿಕ ಸಮಯ ಆ ಮಾರ್ಗದಿಂದ ಭಿನ್ನಾಗಿ ಉಳಿಯುವುದೂ ಇಲ್ಲ. ಇಂಥ ಮುನಿ ಜೀವನ ಅರ್ಥಾತ್ ಈ ಪ್ರಕಾರದ ಸಾಧಕ ದಶ ನಮ್ಮಲ್ಲೇ ಬರಬೇಕಾದ್ರೆ ನಾವು ಕೂಡ ಎಲ್ಲಿ ಇದೇವೆಯೋ ಅಲ್ಲಿ ಬಿಟ್ಟು ಬಿಟ್ಟು ಮತ್ತೆ ಮತ್ತೆ ಮರಳಿಯೂ ಏನು ಮಾಡಬೇಕು? ಪ್ರಯತ್ನ ಮಾಡಲಿಕ್ಕೆ ಬೇಕು. ಯಾವುದರದ? ಈ ಪರಿಣಾಮಗಳ ನಿಷ್ಫಲ ಇದ್ದಾವೆ. ಯಾವ ಪರಿಣಾಮಗಳ ಯಾವ ನಮ್ಮಲ್ಲೇ ಆಗ್ತಾ ಇದ್ದಾವಲ್ಲ ಅವು ಎಲ್ಲ ಯಾಕೆ ಅಂತಂದ್ರೆ ಅವೆಲ್ಲವೂ ಪರಸಾಪೇಕ್ಷೆ ಇದ್ದಾವೆ. ಅವು ಎಲ್ಲವೂ ಇಂದ್ರಿಯ ಜ್ಞಾನದ ಆಧಾರದಿಂದ ನಡೀತಾ ಇದ್ದಾವೆ. ಪರವನ್ನು ಮುಖ್ಯ ಮಾಡಿಕೊಂಡು ನಡೀತಾ ಇದ್ದಾವೆ, ಆಗ್ತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ಬೇರೆ ಹೇಳಿದ್ರೆ ಅವೆಲ್ಲ ಕರ್ಮದ ಉದಯದ ಅಧೀನ ಇದೆ. ಹೀಗಿರುವುದರಿಂದ ಎರಡೂ ಪ್ರಕಾರದಿಂದ ಪರಾಧೀನತರೆ. ಒಂದಿದೆ ಉದಯದ ಅಧೀನ, ಇನ್ನೊಂದು ಇದೆ ದೃಷ್ಟಿಯೊಳಗಿನ ವಿಪರೀತತೆ. ಪರದ ಜೊತೆಗೆ ಏಕತ್ವ ನಿಷ್ಫಲೇನ ಅಸತ್ಯ ವಿವೇಕ. ಮತ್ತು ಭಾವಾರ್ಥ ಹೇಳ್ತಾರೆ. ಭಾವಾರ್ಥವು ಹೀಗಿದೆ. ಒಂದು ವೇಳೆ ಅವನು ಸಾಯಿಸುವ ಮಾತನ್ನು ಅಥವಾ ಬದುಕಿಸುವ ಮಾತನ್ನು ಹೇಳುತ್ತಿದ್ದರೂ, ಅವ ಹೇಳ್ತಾ ಇದ್ದರನೂ ಕೂಡ ಜೀವರುಗಳ ಮರಣ ಅಥವಾ ಜೀವನವು ಆಯಾ ಜೀವರುಗಳ ಕರ್ಮದ ಕೈಯಲ್ಲಿದೆ. ಏನು ಕಾಳಜಿ ಮಾಡಬೇಡ ಅಂಥೇಳಿ ವೈದ್ಯ ಹೇಳ್ತಾನೆ, ತಜ್ಞ ಹೇಳ್ತಾನೆ, ಡಾಕ್ಟರ್ ಹೇಳ್ತಾನೆ. ಇವನಿಗೂ ಓಹೋ ನಾನು ಎಷ್ಟು ಬೇಕಾದಷ್ಟು ದುಡ್ಡು ಖರ್ಚು ಮಾಡಬಹುದು, ಇವನನ್ನು ಉಳಿಸಿಕೊಳ್ಳಬಹುದು ಅಂಥೇಳಿ ಇವನಿಗೂ ಅನ್ನಿಸ್ತಿದೆ. ಆದರೆ ಇವನ ಅನ್ನಿಸಿಕೆಯಿಂದ, ಅವನ ಹೇಳುವಿಕೆಯಿಂದ, ಅವನು ಯಾವ ಮಧ್ಯದವ ಅದನ್ನೆಲ್ಲ ಅವನ ಜೀವನ ಉಳಿಯೋದು. ಆ ಉಳಿಯೋದ ಅಥವಾ ಅಳಿಯೋದು ಯಾರ ಕೈಯೊಳಗಿದೆ? ಕರ್ಮದ ಕೈಯೊಳಗಿದೆ. ನಾವು ಇಷ್ಟರೇ ನಂಬಕಬೇಕು ಬೇಡ್ರಿ. ಉಳಿಸಿಕೊಳ್ಳೋದು ಸಾಧ್ಯ ಇದೆಯನ ಅಥವಾ ಇಲ್ಲ ಅದ ನಂತರದ ಮಾತ್ರೆ. ಉಳಿಸಿಕೊಳ್ಳೋದು ಅಂದ್ರೆ ವಸ್ತು ವ್ಯವಸ್ಥೆ ಏನಿದೆ ಅದ ನಂತರದ ಮಾತು. ಆದರೆ ಈ ಕಾರ್ಯಗಳೆಲ್ಲ ಕರ್ಮದ ಅನುಸಾರ ಆಗ್ತವೆ. ಇಷ್ಟರೇ ಬೇಕು ಅಥವಾ ಬೇಡ್ರಿ. ಜೀವನ ಮರಣ ಇವು ಕರ್ಮದ ಅಧೀನ ಇದಾವೆಯೋ ಅಥವಾ ಅನ್ಯರ ಅಧೀನ ಇದಾವೆ? ಒಬ್ಬರದ ಇನ್ನೊಬ್ಬರ ಅಧೀನ ಇದೆಯೋ ಅಥವಾ ಆಯಾ ಜೀವದ ಕರ್ಮದ ಅಧೀನ ಇದೆ? ಸ್ಥೂಲ ರೂಪದಿಂದ ಆಯಾ ಜೀವದ ಕರ್ಮದ ಅಧೀನ ಇದೆ. ಸೂಕ್ಷ್ಮ ರೂಪದಿಂದ ಕರ್ಮದೊಳಗಿದೆ ಜೀವದ ಆ ಪರಿಣಾಮ, ಸುಖ ದುಃಖದ ಜೀವನ ಮರಣದ್ದು ಅವು ಜೀವದ ಅಧೀನ ಇದ್ದಾವೆ. ಇದು ವಸ್ತು ಸ್ವರೂಪರೇ ಅಂಥೇಳಿ ಜೈನ ದರ್ಶನವನ್ನು ತಿಳ್ಕೊಳ್ಳುವ ಸಲುವಾಗಿ ಧೈರ್ಯನೂ ಬೇಕು, ಸಮಯನೂ ಬೇಕು, ಮತ್ತು ಲೋಕದ ರೀತಿ ನೀತಿಗಳಿಂದ ಅಥವಾ ಅಜ್ಞಾನಜನ್ಯ ರೀತಿ ನೀತಿಗಳಿಂದ ಭಿನ್ನ ಆಗುವಂಥ ಸಿದ್ಧತೆ ಕೂಡ ಬೇಕು. ಅಸ್ಪೃಶ್ಯ ಉಳಿಯುವಂಥ ಸಿದ್ಧತೆ ಕೂಡ ಬೇಕು. ಕರ್ಮದ ಅಧೀನ ಜೀವದ ಯಾವ ಕಾರ್ಯ ಇಲ್ಲ. ಇದು ಜೈನ ದರ್ಶನ ರೀ. ಅಸ್ಪೃಶ್ಯತೆ ಉಳಿಬೇಕಾದ್ರೂ ಮತ್ತು ವೀತರಾಗುತ್ತೆ. ಎರಡು ಸ್ವಲ್ಪ ತುಲನಾತ್ಮಕ ತಿಳ್ಕೊಂತೀವಿ. ನೋಡ್ರಿ ಅಂಥೇಳಿನ ಶಬ್ದ ಇಲ್ಲಿ ಒಂದೇ ಪ್ರಕಾರದ ಎಲ್ರಿಗೂ ಕೇಳಿ ಬಂದ್ರೂ ಕೂಡ ಪ್ರತಿಯೊಬ್ಬರ ಜ್ಞಾನ ಆ ಶಬ್ದದ ಭಿನ್ನ ಭಿನ್ನ ಅರ್ಥ ಮಾಡುವುದರೊಳಗೆ ತೊಡಗುತ್ತಿದ್ದಾರೆ. ಅಂದ್ರನ ಇದರ ಅರ್ಥ ಇದೆ ಹೇಳುವುದರಿಂದ ಅಥವಾ ಶಬ್ದದಿಂದ ಅಥವಾ ಇನ್ನೊಬ್ಬರಿಂದ ಯಾವುದು ಕಾರ್ಯ ನಮ್ಮಲ್ಲೇ ಆಗುವುದಿಲ್ಲ. ನೋಡ್ರಿ, ವೀತರಾಗತ ಇದು ವ್ಯಕ್ತ ಹೊರಗಿನ ಮಾತಿದೆ. ಏನೀಗ ಬಂತು ವಿಷಯ ವೀತರಾಗತೆ ಅಥವಾ ಅದಕ್ಕಿಂತ ಮೊದಲು ರಾಗದ್ವೇಷ, ಅವು ಎಲ್ಲದವು ಹೊರಗಿನ ವ್ಯಕ್ತ. ಹೊರಗಿನ ಅರ್ಥಾತ್ ಜೀವ ಹೊರಗದನೇನು ಒಳಗದನು. ಆ ಕಾರ್ಯಗಳಿಗೆಲ್ಲ ಕಾರಣ ಒಳಗಿದೆಯೋ ಅಥವಾ ಹೊರಗಿದೆ? ಒಳಗಿದೆ. ಹಾಗಾದ್ರೆ 93 ಘಾಟಿಯೊಳಗೆ ವಸ್ತು
ಸ್ವಭಾವ, ದ್ರವ್ಯ ಸ್ವಭಾವ ಮತ್ತು ಪರ್ಯಾಯ ಸ್ವಭಾವಕ್ಕೆ ಆತ್ಮಭೂತ ಲಕ್ಷಣ ಮತ್ತು ಅನಾತ್ಮಭೂತ ಲಕ್ಷಣ ಅಂತ ಭೇದ ಮಾಡಿದ್ದಾರೆ. ಅದೇ ಪ್ರವಚನ ಸಾರದ ಆಧಾರದಿಂದನ ಪರ್ಯಾಯದ ಎರಡು ಭೇದ ಹೇಳಿದ್ದಾರೆ. ಒಂದು ಇದೆ ಅದು ಬದಲಾಗುವಂಥದ್ದು, ಅದನ್ನು ಆಗಮದ ಭಾಷೆಯೊಳಗೆ ಅಥವಾ ನಾವು ಕೇಳಿರುವ ಭಾಷೆಯೊಳಗೆ ಅಶುಭ, ಶುಭ, ಶುದ್ಧ ಅನ್ನೋದ್ರೆ. ಇನ್ನೊಂದು ಇದೆ ಜೀವದ್ದೇ, ಅರೆ ಚೈತನ್ಯ. ಚೈತನ್ಯದ ಪರಿಚಯ ವೀತರಾಗದಿಂದನೂ ಆಗುವುದಿಲ್ಲ, ರಾಗದಿಂದನೂ ಆಗುವುದಿಲ್ಲ. ಶುಭ ಅಶುಭ ಶುದ್ಧದಿಂದ ಚೈತನ್ಯ ವಸ್ತುವಿನ ಪರಿಚಯ ಆಗುವುದಿಲ್ಲ. ಆದರೆ ಶುಭ ಅಶುಭ ಶುದ್ಧದ ಹಿಂದೆ ಯಾವುದು ಚೈತನ್ಯ ಶಕ್ತಿಯ ವ್ಯಕ್ತತೆ ಇದೆಯಲ್ಲ, ಆ ವ್ಯಕ್ತತೆಯ ಮೂಲಕ ಆ ಚೈತನ್ಯ ತ್ರಿಕಾಲಿ ಚೈತನ್ಯ ವಸ್ತುವಿನ ಪರಿಚಯ ಆಗಿದೆ. ಇದೊಂದು ಸ್ವಲ್ಪ ತುಂಬ ವಿಚಾರಣೀಯ ವಿಷಯ ಇದೆ. ಗಂಭೀರವಾಗಿ ಏಕಾಂತದೊಳಗೆ ನಿರಂತರ ಮತ್ತೆ ಮತ್ತೆ ಚಿಂತನೆ ಮಾಡೋದು. ಆ ಚೈತನ್ಯ ಶುಭದ ಹಿಂದೆ ಹೇಗಿದೆ, ಅಶುಭದ ಹಿಂದೆ ಹೇಗಿದೆ, ಆ ಚೈತನ್ಯವನ್ನು ನಾನು ಅಂಥೇಳಿ ತಿಳಿದುಕೊಳ್ಳುವಂಥ ಯೋಗ್ಯತೆ ಬರಬೇಕಾದ್ರೆ ಎಷ್ಟು ದೀರ್ಘ ಅಭ್ಯಾಸ. ಯಾವುದರ ಹಿಂದೆ ಇದೆ ಅದ ಶುಭ ಅಥವಾ ಅಶುಭದ ಹಿಂದೆ ಇದೆ ರೀ. ವ್ಯಕ್ತ ಇದೆ, ಅವ್ಯಕ್ತ ಇದೆ ಪ್ರಭು, ವ್ಯಕ್ತನೇ ಇದೆ ರೀ, ವ್ಯಕ್ತನೇ ಇದೆ. ಅರೆ ವ್ಯಕ್ತನೇ ಇದ್ರೂ ನಮ್ಮ ಅನುಭವದೊಳಗೆ ಬರೀ ಶುಭ ಅಥವಾ ಅಶುಭನ ಬರ್ತಾ ಇದೆ. ಆ ಶುಭ ಅಥವಾ ಅಶುಭವನ್ನು ದಾಟಿ ಮೀರಿ ಚೈತನ್ಯ ಶಕ್ತಿಯ ಹಿಂದೆ ಹೋದ ಚೈತನ್ಯ ಶಕ್ತಿಯೊಳಗೆ ತಾನೆನ್ನುವಂಥ ಒಂದು ಅಭಿಪ್ರಾಯ ಮನ್ನಣೆಯನ್ನು ಪರಿಸ್ಥಾಪನೆ ಮಾಡೋದು ಇದು ಬಹಳ ಕಠಿಣ ಇದೆ. ಆದರೆ ಕಠಿಣ ಇದ್ರೂ ಕೂಡ ಈ ಸಂಜ್ಞೆ ಪಂಚೇಂದ್ರಿಯ ದಶೆಗೆ ಅಸಾಧ್ಯನ ಇಲ್ಲ. ಇದೇ ಸಂಜ್ಞೆ ಪಂಚೇಂದ್ರಿಯ ದಶೆಯ ಮೂಲಕ ಅನಂತ ಜೀವರುಗಳು ಅದನ್ನು ಕಾಲಕ್ಕೆ ಸಾಧ್ಯ ಮಾಡಿದ್ದಾರೆ. ಅನಂತ ಜೀವರುಗಳೆಲ್ಲ ಕೂಡಿ ಮಾಡಲಿಲ್ಲ, ಸಮೂಹ ರೂಪದಿಂದ ಮಾಡಲಿಲ್ಲ, ಆಂತರ್ಯದೊಳಗೆ ಏಕಾಂತದೊಳಗೆ ಮಾಡಿದ್ದಾರೆ. ನೋಡ್ರಿ, ದಿವ್ಯಧ್ವನಿಯನ್ನು ಆಲಿಸಲಿಕ್ಕೆ ಸಮವಸರಣದೊಳಗೆ ಲಕ್ಷಾಂತರ ಸಂಖ್ಯೆಯ ಜೀವರುಗಳಿರ್ತಾರೆ, ಲಕ್ಷಾಂತರ ಸಂಖ್ಯೆಯ ಜೀವರುಗಳಿರ್ತಾರೆ. ಭಾವಲಿಂಗಿ ಸಂತರುಗಳ 1000 ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ಪ್ರತಿಯೊಬ್ಬ ಭಾವಲಿಂಗಿ ಸಂತ ಅಥವಾ ಸಮ್ಯಕ್ ದೃಷ್ಟಿ ಜೀವದ ಯಾವ ಪರಿಣತಿ ಇದೆಯಲ್ಲ ಅದು ಅಂತರೋನ್ಮುಖ ಇರ್ತಿದೆ. ಆ ದಿವ್ಯಧ್ವನಿಯನ್ನು ಆಶ್ರಯಿಸಿ ಇರುವುದಿಲ್ಲ. ಕೇಳಲಿಕ್ಕೆ ಕೂತಿದ್ದಾರೆ ಎಲ್ಲರೂ, ಭಾವಲಿಂಗಿ ಸಂತರನ್ನು ಕೂತಿದ್ದರು, ಸಾಧಕರ ಗೃಹಸ್ಥರ ಎಲ್ಲರೂ ಕೂತಿದ್ದಾರೆ. ಸ್ವರ್ಗದ ದೇವಗಳ ಅಂಚಳಿನ ಸಮವಸರಣದ ಆ ದಿವ್ಯ ಯಾವ ಒಂದು ರೂಪ ಇದೆ, ಆ ರೂಪ ನೋಡಿದರೆ ಸಮವಸರಣದೊಳಗೆ ವಿರಾಜಮಾನಿದ್ದಾರೆ. ನೋಡಿದರೆ ಭಗವಂತರ ಸರ್ವಾಂಗದಿಂದ ಹೊರಡ್ತಾ ಇರುವಂಥ ದಿವ್ಯಧ್ವನಿಯಿಂದ ಪರಮ ತೃಪ್ತ ಆಗ್ತಾ ಇದ್ದಾರೆ, ಸುಖದ ಅನುಭವ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ರೀತಿಯಿಂದ ನೋಡಿದರೆ ಪ್ರತಿಯೊಬ್ಬರ ತಮ್ಮ ತಮ್ಮ ಆತ್ಮನ ಆಶ್ರಯದಿಂದ ಲಾಭಾನ್ವಿತ ಆಗ್ತಾ ಇದ್ದಾರೆ. ಇದು ವಿಚಿತ್ರ ಮಾತಿದೇನಿಲ್ಲ ಅಂಥೇಳಿ ನಿನ್ನಿನ ಶ್ಲೋಕದ್ದೇನಿದೆಯಲ್ಲ, ಔಷಧ ಉಪವಾಸದ ಮತ್ತು ಅಭ್ಯಾಸ ಮಾಡೋದಿದೆ ರೀ. ಮತ್ತು ರವಿವಾರ ದಿವಸನ ಚರ್ಚೆ. ಅರೆ ಚರ್ಚೆ ಅಂತೂ ರವಿವಾರ ದಿವಸ ಆಗಲಿರಿ, ಆದರೆ ಅದರ ವಿಷಯದ ಅಮೃತ ಚಂದ್ರಾಚಾರ್ಯರ ಹೇಳಿರುವ ಕ್ರಮ ಮತ್ತು ಟೀಕಾಕಾರ ಟೋಡರ್ಮಲ್ ಅಥವಾ ದೌಲತ್ ರಾಮ್ ಕಾಸಲಿವಾಲ ಯಾರಾದರೂ ಅವರು ಹೇಳಿರುವಂಥ ಕ್ರಮದೊಳಗೆ ವ್ಯತ್ಯಾಸ ಪ್ರಗಟ ರೂಪದಿಂದ ಇದ್ರೂ ಕೂಡ ವ್ಯತ್ಯಾಸ ಇಲ್ಲ ಅನ್ನೋ ಮಾತು. ನಿಜವಾಗಿ ವಾರಕ್ಕೊಂದು ದಿವಸ ಆಗುವಂಥದ್ದಿರಲಿ ಅಥವಾ ಇದು ವಾರದೊಳಗೆ 5 ದಿವಸ ಆಗುವಂಥದ್ದಿರಲಿ, ವಿಷಯ ಎರಡೂ ಇಷ್ಟ ಅದ್ಭುತ ಇದ್ದಾವೆ ಅಂತರ್ಮುಖ. ಅದಕ್ಕೆ ಈಗೇನು ಹೇಳ್ತಲ್ಲ ಅದು ಪೂರಕರೇ. ಸಮವಸರಣದೊಳಗೆ ದೇವಲೋಕದ ದೇವಗಳ ಅಸಂಖ್ಯ ಅದಾರೆ, ಅಸಂಖ್ಯ. ಲಕ್ಷ ಕೋಟಿ ಸಂಖ್ಯೆಗೆ ನಿಲುಕುವುದಿಲ್ಲ, ಅದಕ್ಕೆ ಅಸಂಖ್ಯ ಅಂತಾರೆ. ಲಕ್ಷ ಕೋಟಿ ಅಬ್ಜ ಅಲ್ಲ, ಅದಕ್ಕೆ ಮೀರದ್ದು ಯಾವುದಿದೆಯೋ ಅದು ಅಸಂಖ್ಯ.
ಹಾಗಾದ್ರೆ ಅಸಂಖ್ಯ ದೇವಗಳೆಲ್ಲ ಸಮೂಹಸರಣದೊಳಗೆ ಹೇಗೆ ಸಮಾವಿಷ್ಟ ಆಗ್ತಾರೋ? ಒಬ್ಬ ಮನುಷ್ಯ ಎಷ್ಟು ಅವಗಾಹನ ಕ್ಷೇತ್ರದ ಅವಗಾಹನ ಪಡೀತಾನೋ ಅಷ್ಟರೊಳಗೆ ಲಕ್ಷಾಂತರ ದೇವಗಳೇ. ಹಾಗಾದ್ರೆ ದೇವಗಳಿದ್ದಾರೆ, ತಿರಿಯಂಚಗಳಿದ್ದಾವೆ. ಇದು ನಿನ್ನೆ ವಿಷಯಕ್ಕನೂ ಆಯಿತು, ಇವತ್ತಿನ ವಿಷಯಕ್ಕನೂ ಆಯಿತು, ನಿಷ್ಫಲೇನ ಶಬ್ದದ ಅರ್ಥನೂ ಆಯಿತು. ಏನ? ಅಸಂಖ್ಯ ದೇವಗಳಿದ್ದಾರೆ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾವಲಿಂಗಿ ಸಂತರುಗಳಿದ್ದಾರೆ, ಅರ್ಜಿಕೆಯರಿದ್ದಾರೆ, ಸಾಧುಗಳಿದ್ದಾರೆ, ಶ್ರಾವಕರಿದ್ದಾರೆ, ಚತುರ್ಥ ಗುಣ ಸ್ಥಾನಾವರ್ತಿ ಇದ್ದಾರೆ, ತಿರಿಯಂಚಗಳಿದ್ದಾರೆ. ಎಲ್ಲರೂ ಆ ದಿವ್ಯ ಭವ್ಯವಾದಂಥ ಸಮವಸರಣ ಮಂಟಪದೊಳಗ ಆಶೀನಾಗಿದ್ದಾರೆ ತಮ್ಮ ತಮ್ಮ ಸ್ಥಾನದೊಳಗ. ಹೌದೇನಿಲ್ರಿ? ನೋಡಿದರೆ ಹಾಗೆ ಇದೆ ಭವ್ಯ ನೋಟ. ಪ್ರತಿಯೊಬ್ಬರು ತಮ್ಮ ತಮ್ಮ ಕೋಷ್ಟದೊಳಗೆ ತಮ್ಮ ತಮ್ಮ ಸ್ಥಾನದೊಳಗೆ ಆಶೀನ ಇದ್ದಾರೆ. ಎಲ್ಲರೂ ಆಶ್ರಯ ಯಾವುದರದ್ದು ಮಾಡಿದರು? ದಿವ್ಯಧ್ವನಿ. ಪ್ರಭುವಿನ ಸರ್ವಾಂಗದಿಂದ ಓಂ ಅನ್ನುವಂಥ ನಿರಕ್ಷರ ರೂಪದ ದಿವ್ಯಧ್ವನಿ ಹೊರಡ್ತಾ ಇದೆ. ಆ ಪ್ರತಿಯೊಂದು ಸಮವಸರಣದೊಳಗೆ ಆಶೀನ ಇರುವಂಥ ಪ್ರತಿಯೊಂದು ಭವ್ಯ ಜೀವದ ಆ ತನು ಮನಗಳನ್ನೆಲ್ಲ ಏನು ಮಾಡ್ತಾ ಇದೆ? ಪರಿಪುಷ್ಟ ತುಷ್ಟ ಮಾಡ್ತಾ ಇದೆ, ಪರಿತೃಪ್ತ ಮಾಡ್ತಾ ಇದೆ. ಹಾಗೆ ಇದ್ರೂ ಕೂಡ ಪ್ರತಿಯೊಬ್ಬ ಜೀವ ಅಂತರೋನ್ಮುಖ ಕಾರ್ಯದಿಂದ ಲಾಭಾನ್ವಿತ ಆಗ್ತಾ ಇದ್ದ. ಇದು ಜೈನರ ಸಭೆ ಇದೆ, ಇದು ಜಿನದೇವರ ಸಭೆ ಇದೆ, ಇದು ಸಮವಸರಣ ಇದೆ, ಇದು ಅಲೌಕಿಕ ಸುಖದ ಮಾರ್ಗದ ಮಾತು ಇದೆ. ಯಾರ್ದು ಲಕ್ಷ್ಯ ಯಾರ ಕಡೆನೂ ಇಲ್ಲ. ಎಲ್ರಿಗೂ ಅವಲಂಬನೆ ಓರ್ವ ಆ ಪರಮಾತ್ಮ, ಸಕಲ ಪರಮಾತ್ಮ, ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಇರುವಂಥ ಆ ಕೇವಲಿ ಪ್ರಭು ತೀರ್ಥಂಕರ ಅರಹಂತ ದೇವರದ್ದೇ ಆಶ್ರಯ ಇದೆ. ಎಲ್ರಿಗೂ ಆಶ್ರಯ ಆ ದಿವ್ಯ ಧ್ವನಿ ಏನು ಹರಿದು ಬರ್ತಾ ಇದೆ, ವೃಷ್ಟಿ ಆಗ್ತಾ ಇದೆ, ಅದರದೇ ಆಶ್ರಯ ಇದ್ದ ಹಾಗೆ ಇದೆ. ಆದರೆ ಎಲ್ಲರೂ ಅಂತರೋನ್ಮುಖ ಕಾರ್ಯದೊಳಗೆ ಇದೇನಿಲ್ಲ ಚಮತ್ಕಾರ. ನಾವು ಎಲ್ಲಿ ಧರ್ಮಸಭೆಯೊಳಗೂ ಕೂತಿದ್ದೇವೆ, ನಮ್ಮ ಲಕ್ಷ್ಯ ಎಲ್ಲಿರ್ತಿದೆ, ನಮ್ಮ ವಿಚಾರ ಯಾವ ಕಡೆ ಇರ್ತಿದೆ, ನಮ್ಮ ದೃಷ್ಟಿಯೊಳಗಿಂದ ಶರೀರ, ಭೋಗ, ಸಂಸಾರ ಎಷ್ಟು ಮರೆತು ಹೋಗಿರ್ತಿದೆ. ಇದನ್ನು ನೋಡಿ ಈಗ ಸಮವಸರಣ ಯಾಕಿಲ್ಲ ಅನ್ನೋದ್ರದ್ದು ಉತ್ತರ ಪಡೆಯುತ್ತೆ. ಭಾವಾರ್ಥ ಓದಿಬಿಡೋಣ. ಒಂದು ವೇಳೆ ಅವನು ಸಾಯಿಸುವ ಮಾತನ್ನು ಅಥವಾ ಬದುಕಿಸುವ ಮಾತನ್ನು ಹೇಳುತ್ತಿದ್ದರೂ ಜೀವರುಗಳ ಮರಣ ಅಥವಾ ಜೀವನವು ಆಯಾ ಜೀವರುಗಳ ಕರ್ಮದ ಕೈಯಲ್ಲಿ ಇದೆ. ಇವನ ಪರಿಣಾಮಗಳ ಅಧೀನವಿಲ್ಲ. ಇವನು ತನ್ನ ಅಜ್ಞಾನತೆಯ ಕಾರಣದಿಂದ ಎಂಥ ಶಬ್ದದ ನೋಡ್ರಿ, ಇವನು ತನ್ನ ಅಜ್ಞಾನತೆಯ ಕಾರಣದಿಂದ ಅನೇಕ ಪ್ರಕಾರದ ಅಸತ್ಯ ವಿಕಲ್ಪಗಳನ್ನು ಮಾಡುತ್ತಾನೆ. ಎಷ್ಟಿದೆ ರೀ ಒಂದೊಂದು ಶಬ್ದದೊಳಗ ನೋಡಿ. ನಾಳೆ ಬೇಕಾದ್ರೆ ಚರ್ಚೆ ಮಾಡೋಣ, ಇಲ್ಲ ಅಂತಂದ್ರೆ ಮುಂದಿನ ಕಲಶ.